ಮಾನಂಗೆ ಜೋಡಿ ಆಗಲ್ವಾ ಹಲೋ ಎಲ್ರಿಗೂ ನಮಸ್ಕಾರ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್. ನಾರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, co-presented by Fortune Sunflower Oil, beauty partner Dazzler All Day Lip Color, co-powered by 123 Noodles, special partners Sadhguru Ayurveda Grand Flow Soap ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ನಮ್ಮ ಜವಾಬ್ದಾರಿಯುತ ಜಡ್ಜಸ್ ನ ಈಗ ವೆಲ್ಕಮ್ ಮಾಡ್ತಾ ಇದ್ದೀವಿ. ಶೆಫ್ ಕೌಶಿಕ್ ಸರ್ ಹಾಗೂ ಶ್ರುತಿ ಮ್ಯಾಮ್, ವೆಲ್ಕಮ್. ಸೊ ಇವತ್ತು ನಡೀತಾ ಇರೋದು ಎಲಿಮಿನೇಷನ್ ಚಾಲೆಂಜ್ ರೌಂಡ್. ಇಷ್ಟು ವಾರಗಳ ಕಾಲ ನಾವೆಲ್ಲರೂ ಮಜಾ ಮಾಡಿದ್ದಾಯ್ತು, ತಮಾಷೆ ಮಾಡಿದ್ದಾಯ್ತು, ತರಲೆ ಮಾಡಿದ್ದಾಯ್ತು. ಈಗ ಅಂದ್ರೆ ಇವತ್ತಿಂದ ಸ್ವಲ್ಪ ಕಾಂಪಿಟೇಷನ್ ಸೀರಿಯಸ್ ಆಗೇನೆ ಹೋಗುತ್ತೆ. ಅಂದ್ರೆ ಇವತ್ತಿಂದ ಎಲಿಮಿನೇಷನ್ ಶುರು ಆಗ್ತಾ ಇದೆ. ಓಕೆ, ಆರ್ ಯು ಗೈಸ್ ರೆಡಿ? ಎಲಿಮಿನೇಷನ್ ಚಾಲೆಂಜ್ ರೌಂಡ್ ಅಲ್ಲಿ ನಿಮಗೆ ಮೇನ್ ಕುಕಿಂಗ್ ಟಾಸ್ಕ್ಗೆ ನಾವು ಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ನ ಕೊಡ್ತಾ ಇದೀವಿ. ನೀವು ಅದನ್ನ ಬಳಸಿನೇ ಇವತ್ತಿನ ಅಡುಗೆನ ಮಾಡ್ಬೇಕಾಗತ್ತೆ. ಸೊ ತರಿಸ್ಬಿಡ್ಲ ಮೇನ್ ಇಂಗ್ರೀಡಿಯಂಟ್ ನ. ಮೇನ್ ಕುಕಿಂಗ್ ಚಾಲೆಂಜ್ ಹೆಸರು ಬಂದು ಬಾಳೆ ಬಂಗಾರ. ಸೊ ನಿಮಗೆ ನಾವು ಕೊಡ್ತಿರೋ ಚಾಲೆಂಜ್ ಏನು ಅಂತ ಅಂದ್ರೆ ಎಲೆನ ಬಳಸ್ಕೋಬಹುದು, ಬಾಳೆಕಾಯಿನ ಬಳಸ್ಬೋದು, ಬಾಳೆ ಹೂನ ಬಳಸ್ಬೋದು, ಅಥವಾ ದಿಂಡನ್ನ ಬಳಸ್ಬೋದು. ಯಾವ್ದಾದ್ರೂ ಒಂದು ಭಾಗನ ಬಳಸಿ ನೀವು ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಇದನ್ನ ಬಳಸ್ಕೊಂಡೇ ಅಡಿಗೆ ಮಾಡ್ಬೇಕಾಗತ್ತೆ. ಓಕೆನಾ? ಬಟ್ ಇದು ನಿಮ್ಮ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇದ್ರಲ್ಲಿ ಅಡಿಗೆ ಮಾಡ್ಬೋದಾ ಅಂತಾನೆ ನಂಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ಮಾಡ್ಬೋದು. ಅದೇ ರಘು ಅವರೇ, ಬಾಳೆಕಾಯಿ ಚಿಪ್ಸ್ ಎಲ್ಲ ತಿಂದೇ ಇಲ್ವಾ ನೀವು? ನಾನ್ ಚಿಪ್ಸ್ ಎಲ್ಲ ತಿನ್ನಲ್ಲ ನಾನು. ತಿನ್ನಲ್ಲ ಸರಿ, ಬಟ್ ತಿಂದಿರೋರು ನೋಡಿದ್ದೀರಾ? ಬಾಳೆಹಣ್ಣೆ ತಿಂದಿಲ್ಲ ಇವತ್ತಿನವರೆಗೂ ಲೈಫಲ್ಲಿ. ಏನಂದೆ ಇನ್ನೊಂದ್ಸಲ ಹೇಳು. ಬಾಳೆಹಣ್ಣೆ ತಿಂದಿಲ್ಲ ಇವತ್ತಿನವರೆಗೂ ಲೈಫಲ್ಲಿ. ಇಲ್ಲ, ನಿಜವಾಗ್ಲೂ ತಿಂದಿಲ್ಲ ನಾನು. ಅದ್ ಹೆಂಗ್ ಬಳಸ್ತಾರೋ, ಹೆಂಗ್ ಅಡಿಗೆ ಮಾಡ್ತಾರೋ, ಅದನ್ನ ತಿನ್ನಕ್ಕೆ ನಮ್ಮ ಜಡ್ಜಸ್ ಎಷ್ಟು ಚೆನ್ನಾಗಿ ಕಾಯ್ತಿದಾರೋ ದೇವರಡೆಗೂ ಗೊತ್ತಿಲ್ಲ. ಆದ್ರೆ ಈಗ ನಾವು ನಮ್ಮ ಮೇನ್ ಟಾಸ್ಕ್ ನ ಶುರು ಮಾಡ್ತಾ ಇದೀವಿ. ಟಾಸ್ಕ್ ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಹಿಂಡ್ರೆನ್ಸ್ ಕೊಡ್ಬೇಕಲ್ವಾ? ಕುರಿ ಎಲ್ಲಿ? ಕುರಿ ತಗೊಂಬನ್ರು, ಅಲ್ಲಿದೆ. ಯಾರು ಇಲ್ಲ, ಚಪ್ಪಾಳೆ ಹೊಡೆದ್ರು ಕೇರ್ ಮಾಡ್ತಿಲ್ಲ. ವಾವ್, ಏನದು? ಏನಿದು? ಇವತ್ತಿನ ನಿಮ್ಮ ಮೇನ್ ಕುಕಿಂಗ್ ಟಾಸ್ಕ್ ಗೆ ನಾವು ಕೊಡ್ತಿರೋ ಟ್ವಿಸ್ಟ್ ಇದು ಮೇಸ್ ಟ್ರೇ ಇದೆ. ಇದನ್ನ ತಲೆಗೆ ನೀವು ಕಟ್ಕೊಳ್ತೀರಾ. ತಲೆ ಕಟ್ಕೊಂಡ್ ಆದ್ಮೇಲೆ ಈ ಬಾಲ್ ನ ಇಟ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ತಾನೆ ಅಡುಗೆನ ಮಾಡ್ಬೇಕಾಗತ್ತೆ. ವೆರಿ ವೆರಿ ಸಿಂಪಲ್. ಅಂಡ್ ಏನಾದ್ರೂ ಅಕಸ್ಮಾತ್ ಈ ಬಾಲ್ ಮಧ್ಯದಲ್ಲಿ ನೀವು ಟಾಸ್ಕ್ ಮಾಡ್ತಾ ಬಿದ್ರೆ ನೀವು ನಿಂತಿರೋಂಥ ಜಾಗದಲ್ಲೇ ಫ್ರೀಸ್ ಮಾಡ್ತೀರ. ಅಡ್ವಾಂಟೇಜ್ ಟಾಸ್ ನ ಗೆದ್ದಿರುವಂತ ಪ್ರೇರಣಾ ಹಾಗೂ ಸೂರಜ್, ನಿಮ್ಮ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಯಾವ್ದಾದ್ರೂ ಒಂದು 10 ನಿಮಿಷ ನೀವು ವಿತೌಟ್ ಹಿಂಡ್ರೆನ್ಸ್ ಅಂದ್ರೆ ವಿತೌಟ್ ಟ್ವಿಸ್ಟ್ ನ ನೀವು ಕುಕಿಂಗ್ ಮಾಡಬೇಕಾಗತ್ತೆ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ನಿಮ್ಮ ಮೇನ್ ಕುಕಿಂಗ್ ಟಾಸ್ಕ್ ನ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಗೋ. ಫಸ್ಟ್ ಹಾಕೋ ಆರಾಮಾಗಿ ಹಾಕೋ. ಫ್ರೀಸ್. ಬೆಳ್ಳುಳ್ಳಿ ಯಾವ ಕಲರ್ ಬೆಳ್ಳುಳ್ಳಿ ಮ್ಯಾಮ್? ಬೆಳ್ಳುಳ್ಳಿ ಬರದೆ ಬಿಳಿಗೆ ಕಣಮ್ಮ. ಬಿಳಿ ಕಲರ್ ಬೆಳ್ಳುಳ್ಳಿ ಬೇಕಾ ಮ್ಯಾಮ್? ಔಟ್ ಆಗಿದ್ದಾರೆ ಅವರು. ಆದ್ರೂ ಸಪರೇಟ್ ಆಗಿ ಆಗ್ಬೋದಾಗಿತ್ತಲ್ಲ, ಯಾಕೆ ಸ್ವಲ್ಪ ಕೆಲಸ ಮಾಡಮ್ಮ. ಹಿಂಗೆ ನಮಸ್ಕಾರ ಮಾಡಿ ಅಮ್ಮ. ಹೋಗಿ ಫಿಶ್ ತಗೊಂಬ. ಫಿಶ್ ಆಮೇಲೆ ಯಾವ ಫಿಶ್? ಮಮ್ಮಿ ಫಿಶ್. ಯಾರು ನಮ್ಮ ಅಮ್ಮನ ಕೂಡ? ನೀನು ಪ್ಯಾಕ್ರಾ? ನಿಮ್ಮವ್ವ ಪ್ಯಾಕ್ರಿ. ಮಗ, ನಾನು ಮಮ್ಮಿ ಫಿಶ್ ಬಗ್ಗೆ ಕತೆ ಹೇಳ್ತೀನಿ ಮಗ. ಸಕ್ರೆ ನಿಮ್ಗೆ ಎಷ್ಟು ನನ್ನ ಮೇಲೆ ಅಕ್ರೆ, ನೀವು ಒಂಚೂರು ನಕ್ರೆ ನನ್ನ ಬಾಳೆ ಸಕ್ಕರೆ. ನಾನು ತರುವುದಿಲ್ಲ, ಏನೂ ತರುವುದಿಲ್ಲ.
ಆ ಕಡೆ ಹೋಗೋ ಆ ಕಡೆ ರಘು ಹೋಗೋ ಆ ಕಡೆ ರಘು ಫ್ರೀಸ್. ಸರ್ ಅವ್ನು ರಘು ಬೀಳ್ಸಿದ್ದು ಫ್ರೀಸ್. ಅವನು ನನ್ನ ಮಕ್ಕಳು ಒಂದೊಂದಲ್ಲ ಬೇಗ ಬಟ್ ನೀವು ಒಂಚೂರು ಉಪ್ಪು ತಿನ್ಬೇಕು. ನಾನು ತಿಂದ್ರೆ ತಗೊಂಬರ್ತೀಯಾ? ಹಾ, ತಗೊಂಬರ್ತೀನಿ. ಥು, ಗಬ್ಬು. ಗಬ್ಬು ಅಲ್ಲ ಇದು ಉಪ್ಪು. ಯಾರ್ದು ಬಿತ್ತು? ಫ್ರೀಸ್. ಹಂಗೆ ಫ್ರೀಸ್. ಬಾಲ್ ಹಾಕಪ್ಪ, ಬಾಲೆಲ್ಲ ಬಾಲು. ಬಾಲ್ ಅವನ ಹತ್ರ ಇದೆ ಬಾಲ್ ಕೊಡಲ್ಲ. ಫ್ರೀಸ್. ಬಾಲ್ ಬಿದ್ದಿದೆ. ಬಾಲ್ ಬಿದ್ದಿದ್ಯಾ? ಬಾಲ್ ಅವನ ಹತ್ರ ಇದೆ. ಏನ್ ಹೇಳ್ತೀರಾ? ಬಾಲ್ ಎಲ್ಲಿ ಬಿದ್ದಿದೆ? ಬಾಲ್ ಫ್ರೀಸ್. ಮಗ ಹಾ ಬೆಳ್ಳುಳ್ಳಿ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಮಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ ಮಗ. ಮಗ ಅಂಕು ಮೈ ನೋಡು, ಲಕ್ಕಡೆ ಲಕ್ಕಡೆ ಡಿಂಗು ಡಾಂಗು ಸ್ಟೈಲ್ ನೋಡು, ಲಕ್ಕಡೆ ಲಕ್ಕಡೆ ಡಿಂಗು ಡಾಂಗು ಮೈ ಅಲೆಲೆಲೆಲೆ. ಬಾಳೆಹಣ್ಣು ಮುರಿ ಬಂದವ್ರು ನೋಡಿ ಕುರಿ. ನೋಡ ಅಂತ ತಿನ್ಕೊಂಡು ಕೂತಿದ್ದಾನೆ, ಏಡಿ ಆಟ ಅವನು. ರಿಲೀಸ್. ಬಾಲ ಯಾರ ತಗೊಂಡ್ರ ನೋಡು. ಕೆಂಪಮ್ಮ ಅವ್ರ ಮೀಸೆ ನೋಡಿ. ಕೆಂಪಮ್ಮ ನಮ್ಮಲ್ಲಿ ಎಲ್ಲಾ ತರ ಡ್ರೈ ಫ್ರೂಟ್ಸ್, ರಾಜಸ್ಥಾನದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಬಿತ್ತು ಫ್ರೀಸ್. ಚಂದನ್ ಸೋನಿ ಫ್ರೀಸ್. ಫಸ್ಟ್ ಹೆಂಗಿದ್ರೆ ಹಂಗ್ ಫ್ರೀಸ್ ಆಗ್ಬೋದು ನೀವು. ಫ್ರೀಸ್ ಅಂದ ತಕ್ಷಣ ಹೊಸ ಪೋಸ್ ಕೊಟ್ಕೊಂಡು ಫ್ರೀಸ್ ಆಯ್ತು. ನಾನು ಅದೇ ಪೋಸಲ್ಲಿ ಇದ್ದೀನಿ ಸರ್. ಏ ತಡಿಯಾ ಸೂರಜ್. ನೋಡ್ರಿ ಒಂದ್ ಬಾಲ್ ಹಿಡಿಯಕ್ ಆಯ್ತಾ ಇಲ್ಲ, ಮಾತಾಡೋದು ಘಟ. ಇವ್ನ್ ಕಟ್ಕೊಂಡೇನು ಆಪರೇಷನ್ ಮಾಡಕ್ ಆಯ್ಕಿಲ್ಲ, ಒಂದು ಗ್ಲೂಕೋಸ್ ಹಾಕಕ್ ಆಯ್ಕಿಲ್ಲ. ರಘುಗ್ ಮಾತ್ರ ಕೂಳೆ ಕೊಟ್ಟಾಕ ನಮಗ. ಒಂದು ಕೆಲಸ ಮಾಡೋಣ, ನಾವಿಬ್ರು ಸೇರಿ ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ರಘುನ ಇವತ್ತು ಎಲಿಮಿನೇಷನ್ ಮಾಡ್ಬೋದು. ಹೋಗಿ ಅವನ ಅಡುಗೆಗೆ ಉಪ್ಪು ಜಾಸ್ತಿ ಹಾಕಿದ್ರೆ ಪಕ್ಕ ಅವ್ನ ಎಲಿಮಿನೇಷನ್. ಅಡುಗೆ ಮಾಡ್ದಂಗ್ ತಡೆದ್ರೆ ಅವ್ನ ಎಲಿಮಿನೇಷನ್ ಮಾಡ್ಬೋದು. ಏನ್ ದೊಡ್ಡ ಡಾನ್ ತರ ದೊಡ್ಡ ಇದ್ರ ತರ ಬಿಲ್ಡಪ್ ಏನಾಗುತ್ತಾ? ನಾನು ಇಷ್ಟು ದಿವಸವರೆಗೆ ಅಣ್ಣ ಅಂತಿದ್ದೆ, ಇವಾಗ ನೋಡ್ದಾ ರಘು ಏನೋ ರಘು ಅಂತ ಇದ್ದೀನಿ. ಇನ್ನೊಂದ್ಸತಿ ಬೀಳ್ಸು. ಯಾಕೆ ಫ್ರೀಸ್ ಆಗೋಣ. ಓ ಶಿಟ್, ಬಿದ್ದಾಯ್ತು. ಫ್ರೀಸ್ ಅಲ್ಲೇ ಇದ್ದಾರೆ. ಫ್ರೀಸ್. ನೀವಿಬ್ರು ಅಡಿಗೆ ಮಾಡೋದೇ ಬೇಡ, ಹಂಗೆ ನಿಂತ್ಬಿಡಿ ನೀವಿಬ್ರು. ಮಗ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಆಯ್ತು ಕಣೋ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂಗ್ ಎಲ್ಲೈತೋ? ಯಾರೇ ಹೋರಾಡಲಿ, ಯಾರೇ ಕೂಗಾಡಲಿ, ಎಮ್ಮೆ ನಿನಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಇಷ್ಟವಿಲ್ಲ. ಬೇಸನ್ ಯಾವ ಬೇಸನ್ನು? ಬೇಸನ್ ಅಂದ್ರೆ ಕಡಲೆ ಹಿಟ್ಟು, ರೆಡ್ ಚಿಲ್ಲಿ ಪೌಡರು. ಕಡಲೆ ಹಿಟ್ಟು, ರೆಡ್ ಚಿಲ್ಲಿ ಪೌಡರ್. ಅಯ್ಯೋ ಬಿದ್ದಿತ್ತು. ಪಲಾವ್ ಎಲೆ ಯಾಕ್ರಿ ಆಯ್ತ ಮಗ, ನಾವೇನು ಬ್ಯಾಲೆನ್ಸ್ ಮಾಡ್ತೀವಿ ಮಗ. ಗೊತ್ತಾಗಿಲ್ಲ, ಸುಮ್ಮನೆ ಎತ್ತಾಕ್ಬಿಡು ಗೊತ್ತಾಗಿಲ್ಲ. ನೋಡಿದಾರೆ ಕ್ಯಾಮ್ರಲ್ಲಿ ಬಾಲ್ ಬಿತ್ತಲ್ಲ ಫ್ರೀಸ್ ಅಂದ್ರೆ ಏನ್ ಮಾಡ್ಬೇಕು? ಫ್ರೀಸ್ ಅಂದ್ರೆ ಈಗ ಒಂದು ಅರ್ಧ ಗಂಟೆ ಫ್ರೀಸ್ ಆಗಂಗಿಲ್ಲ, ಬರೀ ಒಂದು 3 ನಿಮಿಷನ ಕೆಂಪಚಮ್ಮ ನೀನ್ ಫ್ರೀಸ್ ಆಗಿ first. ಅಂತ್ಯಕ್ಷರ ಆಡೋಣ. ಅಂತ್ಯಕ್ಷರಿ ಹಿಂಗಾರ ಕಡೆ ಹಿಡಿದು ಹಿಂಗೆ ಸುಮ್ಗೆ ಹೋಗತ್ತಗೆ. ನಾನೇನು ಅಡ್ಗೆ ಮಾಡೋದು ಬೇಡವಾ? ನಮ್ಮ ಅವ್ವನ ಬಾಯಲ್ಲಿ ಕತ್ತೆ ಬಡು. ಮಾಡ್ತಾರೆ. ಕರ್ಕೊಂಡು ಹುಡುಗನ ಅತ್ತಗೆ. ಅಮ್ಮ ಈರುಳ್ಳಿ, ನಾಟಿ ಈರುಳ್ಳಿ, ಚೆನ್ನಾಗಿ. ಇವರಲ್ಲಪ್ಪ ಸಾಂಬಾರ್ ಅವ್ರ ನಾಟಿನೂ ಎಲ್ಲ ಗೊತ್ತಿಲ್ಲ, ನೀವ್ ನಾಟಿ ಇದ್ದೀರಾ. ಬಾಲ್ ಬಿದ್ದು ಅರ್ಧ ಗಂಟೆ ಇದೆ. ಬಾಲ್ ನೋಡ್ಕೊಂಡಿದ್ಯಾ ಅಲ್ಲಿ? ಕಣಮ್ಮ ಬಾಲ್ ಏನ್ ಆಟ ಆಡ್ತಾ ಇದೀಯಾ? ಬಾಲ್ ಇಲ್ಲ,
ಸರ್, ಈ ಹುಡುಗಿ ಫ್ರೀಸ್ ಆಗಿಲ್ಲ, ಬಾಲ್ ಬಿದ್ದು ಅರ್ಧ ಗಂಟೆ ಆಗಿದೆ. ಅವಿಟ್ಟು ಪಾಸಿಬಲ್. ಇಲ್ಲಿ ನೋಡಿ ಬನ್ನಿ ಇಲ್ಲಿ. ಹೋಗ್ ತಗೊಂಬೋಗು, ಹೋಗ್ ತಗೊಂಬೋಗು, ಕಾನ್ಫ್ಲೋರ್ ತಗೊಂಬೋಗು. ನಾನು ನಮ್ ಬಾಲ್ ಕದ್ಕೊಂಡಿದ್ದಾರೆ. ನಾನು ಎತ್ಕೊಂಡಿಲ್ಲ ನೋಡಿ ಇವರ ಅನರ್, ದಯವಿಟ್ಟು ಇವಳು ಕದ್ದಿದ್ದೀನಿ ಕಳ್ಳ ಅಂತ. ನಾನು ಯಾವತ್ತು ಕದ್ದವನಲ್ಲ. ಬಾಲ್ ಹುಡ್ಕಮ್ಮ ದಯವಿಟ್ಟು. ನೀನ್ ಟೀಚರ್ ತಾನೆ, ಅದಕ್ಕೆ ಹೇಳ್ತಿರೋದು. ಬರೀ ಮಾತು ಮಾತು ಮಾತು, ಕೆಲಸ ಒಂದು ಆಗ್ತಿಲ್ಲ. ಮತ್ತೆ ಟೀಚರ್ ಟೀಚರ್ ಏನ್ ಟೀಚರ್? ಏನ್ ಬೇಕು ನಿಂಗೆ? ತುಳಸಿನೇ ಏನು? ಏನ್ ಬೇಕು ನಿಂಗೆ? ತುಳಸಿ. ತುಳಸಿ ಬೇಕಾ? ಕೊಡಿಲಿ. ಈ ತುಳಸಿನೇ ಹೋಗು. ಯಾರೇ ನೀನು ಸುಂದರ ಹುಡುಗಿ, ನನಗಾಗಿ ಕಾದಿರುವೆ. ಯಾವುದೋ ಈ ಗೊಂಬೆ. ಇಲ್ಲಿ ಬಾಯಿ ವಾತಗೆ ಚಂದನ್ ಕಳಿಸಿದ್ದಾರೆ. ಈ ಹುಡುಗಿಯನ್ನ ಕಾಪಾಡೋ ಜವಾಬ್ದಾರಿ ನಂದು. ಚಂದನ್ ಕಳಿಸಿದ್ದಾರೆ. ಈ ಹುಡುಗಿ ಕಾಪಾಡಬಹುದು, ನಮ್ಮ ಅವ್ವನ್ ಕಾಪಾಡೋಗೋ. ನಮ್ಮವ್ವ ಕೆಂಪವ್ವನ. ಕೆಂಪಮ್ಮಿ ಯಾರು ಬೇಕು? ಅವ್ರು ಮಾಡ್ತಾರೆ. ತರಕಾರಿ ಮಾಡ್ಕೊಂಡ್ ಬರ್ಲ ನಾನು. ಅಲ್ಲೆಲ್ಲ ಕಿತ್ಕೊಂಡು ಹೋಗ್ತಾರೆ ಕಡೆ, ಮತ್ತೆ ಯಾವ್ದು ಸಿಗಲ್ಲ ಬಾಲ್ ಕಡೆ. ತರಕಾರಿ ತರಕಾರಿ ಯಾರಿಗ್ ಬೇಕು ತರಕಾರಿ? ಬಾಣಿ ಲಾಸ್ಟ್ 2 minutes, ಬೇಗ ಬೇಗ ingredients ಕೊಡಿ. ಅವ್ರೆ ಇದು ಕೋಕಮ್ಮ. ದೇವ್ರಣೆಗೆ ಹೋಗುತ್ತೆ. ನಾನು ಇಷ್ಟೊತ್ತು ಕಲ್ಲಿದ್ದಲು ಅನ್ಕೊಂಡಿದ್ದೆ. ಹೌದು ಹೌದು, ತಗೊಂಡೋಗಿ. ನಿಮ್ ಬಾಲ್ ಇದೆಯಾ ಇಲ್ವಾ ಅಂತ ಹೆಂಗ್ ನೋಡೋದು? ಇದಾರೆ, ಎಲ್ಲಿಂದ ನೋಡೋದು? ನೋಡಿ ಒಂದ್ಸರಿ. ಇದೆ ದೂರದಲ್ಲಿ ಬಂದು ನೋಡ್ಬೇಕು ನಿಮ್ ಬಾಲ್ ಇದೆಯಾ ಇಲ್ವಾ ಅಂತ. ಹತ್ರ ಬಂದ್ರೆ ಕಾಣಲ್ಲ. ಹೌದು ನೋಡಿ. ಇದ್ಯಾ? ಇದೆ. ವಂದನಿ ವಂದನಿ ಸೂಪರ್. ಸಾವಿರ. ಸಾರಿ ಸಾರಿ, ನಿಮ್ ಕನ್ಸಲ್ ಬರ್ತೀನಿ. ಸಾರಿ, ನಾ ಮರೆಯೋದಿಲ್ಲ. ಸಾರಿ, ಮಾಡ್ತೀನಿ ನಿಮ್ಗೆ ಪೂರಿ. ಅಲ್ಲ ಅವ್ರು ನೋಡಿ ಕೂರಿ. 5 4 3 2 1 ಎಕ್ಸ್ಚೇಂಜ್. ಟ್ವಿಸ್ಟ್ ನ ನಮ್ಮ ಕ್ವಾಟ್ಲೆಗಳಿಗೆ ಹಾಕಿ ಪ್ಲೀಸ್. ಸರ್, ನಮ್ಮ ಹತ್ರ ಬಾಲ್ ಇದೆ, ಆದ್ರೂ ಕೆಲವ್ರು ಬಂದು ಬಾಲ್ನ ಕಿತ್ಕೋತಾ ಇದ್ದಾರೆ. ಅವಿಟ್ ಪಾಸಿಬಲ್. ಹೇಳಿದೆಲ್ಲ ಆಗಲ್ಲ ನಮ್ಗೆ. ನಂಗೆ ಮೊದಲೇ ಈ ಗೇಮ್ ಇಷ್ಟ ಇಲ್ಲ. ಫ್ರೀಸ್ ಅಂದ್ರೆ ಮಾತಾಡಬಾರ್ದು ಅಂತ. ಫ್ರೀಸ್ ನಮ್ಗೆ ಹೇಳ್ಬೇಕು ಕನ್ನಡದಲ್ಲಿ. ಫ್ರೀಜ್ ಅಂದ್ರೆ ಮಾತಾಡಬಾರ್ದು ಅಂತ. ನಮ್ಗೇನ್ ಗೊತ್ತು? ಫ್ರೀಜ್ ಅಂತ ಬಡ್ಕತ್ತವ್ರೆ. ಸೈಲೆನ್ಸ್. ಒಂದೊಂದು ಕೊಡೋ ಟೈಮ್ ಆಗುತ್ತೆ. ಆಮೇಲೆ ಪ್ಲೀಸ್ ಮುಂದೆ ಒಂದು ಮಾಡು. ರೆಡಿ 1 2 3 ಆಕ್ಷನ್. ನನ್ನ ಜೀವನ ಯಾಕೆ ಈ ಥರ ಹಾಳು ಮಾಡ್ತಿದ್ಯಾ? ನಾನು ಅಡುಗೆ ಮಾಡೋಕ್ಕೆ ಅಂತ ಬಂದೆ, ನೀನು ನಂಗೆ ಹಿಂಸೆ ಕೊಟ್ಟು ಯಾಕೆ ಹಿಂಗೆ ಸಾಯಿಸ್ತಾ ಇದೆಯಾ? ಪ್ಲೀಸ್, ನಾನು ಹೋಗ್ತೀನಿ. ಸೂಪರ್ ಆಕ್ಟಿಂಗ್. ನಾನು ಸಿನಿಮಾಗೆ ನೀವೇ ಸೆಕೆಂಡ್ ಹೀರೋ, ಏನು ಬೇಕೋ ತಗೊಂಡೋಗಿ, ಸ್ವಲ್ಪ ತಗೊಂಡೋಗಿ, ಆಮೇಲೆ ನಮ್ಮಳು ಬೈತಾರೆ. ಯಾರು ಬಂದ್ರೆ ನಿನ್ನ ಪ್ರೊಟೆಕ್ಟ್ ಮಾಡಕ್. ಓ ಓಕೆನಾ? ಇಳಿಸ್ಕೊಬೇಡ. ಹಲೋ ಮೇಡಮ್, ಇಲ್ಲಿ ನೋಡಿ. ಇಲ್ಲಿ ಅರರರರೇ ಇದೇ ಪ್ಲೀಸ್. ಮಾಡಿ ಗ್ಯಾರಂಟಿ ಹಾಕ್ತೀನಿ ಇವತ್ತು ನಿಂಗೆ. ಗ್ಯಾರಂಟಿ ಇವತ್ತು ಕುರುಪು. ತಲೆ ಮೇಲೆ ಇಟ್ಕೊಳ್ಳಿ. ಫ್ರೀಸ್ ಆಗ್ಬೇಕು ನಾವೀಗ. ಏನು ಗೊತ್ತಾ? ದಟ್ ಇಸ್ ಮಿಲ್ಕ್. ದಿಸ್ ಇಸ್ ಅವರಿಬ್ಬರಿಗೂ ಅಲ್ಲಿ ಮುಲ ನನಗೆ ತಳಮಳ. ಮೇಡಮ್, ನೀವು ನಂಗೆ ಬಟರ್ ಫ್ರೂಟ್ ಕೇಳಿದ್ರಲ್ವಾ ಮೇಡಮ್? ಹೌದು, ಬಟರ್ ಫ್ರೂಟ್ ಕೇಳಿದೆ. ಬಟರ್ ಫ್ರೂಟ್ ಅಯ್ಯೋ, ಇದು ಬಟರ್ ಫ್ರೂಟ್ ಅಲ್ಲ. ಇನ್ನೇನು ಮೇಡಮ್? ಬಟರ್ ಫ್ರೂಟ್ ಅಂದ್ರೆ ಅವೊಕ್ಯಾಡೋ. ಬಟರ್ ಫ್ರೂಟ್ ಅಂತಾನೆ ಇರುತ್ತೆ. ಯಾವ ಕ್ಯಾಡೋ ಮೇಡಮ್? ಅವೊಕ್ಯಾಡೋ. ಅಪ್ಪ ಕ್ಯಾಡೋ ಇದ್ರೆ ಅವೊಕ್ಯಾಡೋ. ಇದು ಅಪ್ಪ ಕ್ಯಾಡೋನು ಅಲ್ಲ, ಅಮ್ಮ ಕ್ಯಾಡೋನು ಅಲ್ಲ, ಅವೊಕ್ಯಾಡೋ. ಬಾಯ್ಲ್ ಪ್ಲೀಸ್, ಅಲ್ಲಿ ಪ್ಲೀಸ್ ಕೊಟ್ರಿ. ಒಂದ್ ನಿಮಿಷ ತಡೆ. ಬಾಯ್ಲ್ ನಿಂತ್ಕೋ ಇಲ್ಲಿ. ಫ್ರೀಸ್ ಆಗಿಲ್ಲ. ಹಿಡ್ಕೋ ದಿಸ್ ಇಸ್ ಟು ಮಚ್. ಹಿಡ್ಕೋ ಇದನ್ನ. ಕೆಳಗೆ ಅಲ್ಲೇ ಹಿಡ್ಕೊಳ್ಳಿ. ಹಿಡ್ಕೋ.
ಇಲ್ಲ ಫ್ರೀಸ್ ಆಗ್ತಾನ ಅವ್ನ್ ಮೇಲ್ಗಡೆ. ಓ ನನ್ನೇನ್ ಪಿಡ್ಜು ಅನ್ಕೊಂಡಿದ್ಯಾ ಎಲ್ಲ ಅಲ್ಲೇ ಇರ್ಬೇಕು ನೀನು, ಕೆಳಗಡೆ ಇಳಿಬೇಡ ನೀನು. ಕೊಡು ಏಯ್, ಇದು ಹಾಕೊಡಮ್ಮ. ನೀನ್ ಹಾಕೋ ಅಲ್ಲಿ. ನಾನು ಆಡೋದಿಲ್ಲ ಮೇಡಮ್ ಪ್ಲೀಸ್. ತಗೋ ಇದ್ನ, ಹಾಕೋ ಹಾಕೋ ಇದ್ನ, ಅಯ್ಯೋ ಹಾಕೊಳ್ಳೋ. ಬ್ಯಾಗ್ ಹೊಡಿತಾವನೆ, ಬ್ಯಾಗ್ ಹಾಕೋ ಇದ್ನ ಬೇಗ, ಹಾಕೋ ಇದ್ನ. ಏನಾರು ತರಕಾರಿ ಬೇಕಾ? ಅರ್ಶಿನ ಪುಡಿ ಬೇಕು. ನಂಗೆ ಒಂದು 100 ರೂಪಾಯಿ ಕೊಟ್ರೆ ತಗೊಂಡ್ಬರ್ತೀನಿ ಅಂಗಡಿಯಿಂದ. ಆಯ್ತಾ? ಹಾ ಅಷ್ಟೇ. ಹಾ ಇನ್ನೊಂದು ಕೇಳ್ತಿದ್ನಲ್ಲ, ಇನ್ನೊಂದ್ಸರಿ ಕೇಳ್ತಿದ್ನಲ್ಲ. ಸಾಕು. ಓಕೆ, ಕುಕ್ ಅಂಡ್ ಕ್ವಾಟ್ಲೆಸ್ ಲಾಸ್ಟ್ 30 ಸೆಕೆಂಡ್ಸ್ ಇದೆ. ಮತ್ತೆ ನಾವು ಕೊಟ್ಟಿರುವಂತ ಟ್ವಿಸ್ಟ್ ನ ಕುಕ್ಕುಗಳು ಹಾಕೋಬೇಕಾಗತ್ತೆ. ನಿಮ್ಗೆ ಏನಾದ್ರು ಇದೇ ತರ ಡೆಲಿವರಿ ಬೇಕು ಅಂದ್ರೆ ನನ್ಗೆ ಹೇಳಿ, ಅಲ್ಲೇ ಇರ್ತೀನಿ, ತಂದು ಕೊಡ್ತೀನಿ. ಇನ್ನೇನಾದ್ರೂ ಬೇಕಾ? ಸಾಕು ಅಷ್ಟೇ. ಅಷ್ಟೇನಾ? ಮೆಣಸಿನ್ಕಾಯಿ ಬೇಕು. 200 ರೂಪಾಯಿ. ಖಾರ 200 ರೂಪಾಯಿ. ಹೌದಾ? ಹಾ ಆಯ್ತು. ದುಡ್ಡು ಮಾಡ್ತೀರೋ? ಅಮ್ಮ ಅಲ್ಲಿ ಎಷ್ಟಿದೆ ಅಮ್ಮ? 500 ರೂಪಾಯಿ ಕೊಡಿ, ಪರವಾಗಿಲ್ಲ. ಇದು 2 ಸಾರಿ ಅಡ್ಜಸ್ಟ್ ಮಾಡ್ಕೊಂಡ್ ಬರೋಗು. ಕೊಡು 200 ರೂಪಾಯಿ. ಮೆಣಸಿನ್ಕಾಯಿ ಬರತ್ತೆ. ಸುಮ್ನೆ ತರಕಾರಿ ನಾನ್ ತರಲ್ಲ. ಆಮೇಲೆ ಏನ ನಂಗೆ ಎಲ್ಲಿದೆ ದುಡ್ಡು? ನಾನು ಕ್ವಾಟ್ಲೆ ಅಲ್ವಾ ನೀನು? ಅವ್ರ ತರಕಾರಿ ಮಾರೋರು. ಶಿಫ್ಟ್ ಮಾಡಿ ಟ್ವಿಸ್ಟ್ ನ ಪ್ಲೀಸ್ ಕುಕ್ಕುಗಳಿಗೆ ಹಾಕಿ. ಸಿಟಿ ಸ್ಕ್ಯಾನ್ ಮಾಡ್ತೀನಿ. ಯಾವ್ದು? ನಿಮ್ಗೊಂದು ಸಿಟಿ ಸ್ಕ್ಯಾನ್ ಮಾಡು. ಕಣ್ ಮುಚ್ಕೊಳ್ಳಿ. ಮುಚ್ಕೊಂಡಿದ್ದೀನಿ. ಏ ಅಡಿಗೆ ಮಾಡು, ಅಡಿಗೆ ಮಾಡು. ಏನಿದು? ಸಿಟಿ ಸ್ಕ್ಯಾನ್, ಸಿಟಿ ಸ್ಕ್ಯಾನ್. ಸಕ್ಕತ್ತ ಮಾಡ್ದೆ ಮಾತ್ರ. ನೀವೇನೋ ನನ್ನ ಹತ್ರ ಲೋನ್ ತಗೊಂಡಿದ್ರಾ? ಇಲ್ಲ. ಯಾಕೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆಯಲ್ಲ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಾಕಿ ಹಾಕಿ ಅಷ್ಟು. ಹೆಂಗ್ ಹಾಕ್ಲಿ ಮೇಡಮ್? ಹಾಗೆ ಹಿಂಗೆ. ಹಿಂಗ ಮೇಡಮ್? ಎಸ್. ಇನ್ನೊಂಚೂರು ಹಿಂಗ ಮೇಡಮ್? ಇನ್ನೊಂದು ಸ್ವಲ್ಪ ವೇಸ್ಟ್. ಹಿಂಗ ಮೇಡಮ್? ಎಸ್. ದಮ್ಮಿದ್ರೆ ಮುಂದೆ ಬಾರೋಲೆ, ದಮ್ಮಿದ್ರೆ ಮುಂದೆ ಬಾರೋಲೆ. ಮುಂದೆನೆ ನಿಂತಿದ್ದೀನಲ್ಲ, ತಾಕತ್ತಿದ್ರೆ ನನ್ನ ಎದುರಿಸಲೇ. ಎದುರಿಸ್ತಾ ಇದೀನಿ. ನಿನ್ಗೆ ಗುಂಡ್ಗೆ ಇದ್ರೆ ನನ್ಗೆ ಟಚ್ ಮಾಡಲೇ. ಏನ್ ಮಾಡ್ತೀಯ? ಏನು ಮಾಡಲ್ಲ ನಮ್ ತಾಯಿ. ನಿನ್ಗೆ ಅಡಿಗೆ ಮಾಡು, ಹೋಗು. ಓಕೆ ಅಡಿಗೆ ಮಾಡು. ಜೋಶಾಗಿ ಹೇಳಿ, ತೆಗೆದು ಬಿಡ್ತೀನಿ. ನಾನು ಹೇಳ್ತೀನಲ್ಲ. ನಾಯಿಗೆ ಕಲ್ಲು ಹಿಡಿದಾಗಿತ್ತು. ರೆಡಿ 1 2 3. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? 3 ಪಾಯಿಂಟ್ಸ್ ಹೇಳಿ ನೋಡೋಣ ನನ್ನ ಬಗ್ಗೆ. ನೋಡಕ್ ಹ್ಯಾಂಡ್ಸಮ್ ಆಗಿದ್ಯಾ, ಅರ್ಥ ಮಾಡ್ಕೋತ್ಯಾ, ನಾನೇನೇ ಮಾಡಿದ್ರು ಸಹಿಸ್ಕೋತ್ಯಾ. ಇವ್ರ ಮಕ್ಕ ಮುಚ್ಚ ಆಗ್ಲಿಂದ ನೋಡ್ತಾ ಇದೀನಿ. ಅಡಿಗೆ ಮಾಡ್ತಾವ್ರು ಇಲ್ಲ ನನ್ನ ಮನ್ಸಿಗೆ ಬೇಜಾರ್ ಮಾಡ್ತಾವ್ರು. ಅಲ್ಲ ಆಗ್ಲಿಂದ ನೋಡ್ತಾ ಇದೀನಿ, ಇಬ್ರು ಕೂಚು ಅನ್ಕೊಂಡು ಅಡಿಗೆ ಮಾಡ್ತಾರ. ಕ್ವಾಟ್ಲೆ ಕೊಡ್ಬೇಕು ತಾನೆ. ಅರರರೇ ದೇವರೇ, ನನ್ನ ಕೂಗು ನಿನಗೆ ಕೇಳಿಸಿತು. ನೀರ್ ಹಾಕ್ಬೇಕು ಮಗ, ಚೂರು. ನಾ ಹೇಳದ್ರೆ ಒಂಚೂರು ಹಾಕು ಮಗ. ನೀರ್ ಹಾಕ್ಬೇಕು ಮಗ. ಅಲ್ಲಿದೆ ನೋಡು, ಒಂಚೂರು ಹಾಕು. ನಂಗೆ ತಿಕ್ ಪೇಸ್ಟ್ ಬೇಕು. ಬೇಡ ಮಗ. ನಾನು ಮಾಡ್ತೀನಿ, ಹೇಳ್ತೀನಿ. ಏ ಕಾವ್ಯ, ಹೇಳು. ಏನೇ ರೈಸ್ ಬಾತ್ ಮಾಡಿದ್ಬಿಟ್ಟು ನಮ್ಮನೆ ಹತ್ರ ಬಂದಿದ್ಯಾ? ಹೋಗೋಗ್ ರೈಸ್ ಬಾತ್ ಮಾಡಿ ಸಾಯಲ್ಲಿ. ಅಷ್ಟೇ. ನೆಕ್ಸ್ಟ್ ಇಲ್ಲ ಹಾಕ್ಬೇಡ, ಗುದ್ಬಿಡ್ತೀನಿ. ಗುದ್ ನೋಡ್ ನನ್ಗೆ. ಗುದ್ದಿದ್ರೆ ಅಡಿಗೆನ ಮಾಡಲ್ಲ, ಯಾವ ಇವೆಲ್ಲ? ಅದು ನಾನು ಗುದ್ದಕ್ಕಿಂತ ಮುಂಚೆ ಹೇಳ್ಬೇಕು. ನೆಕ್ಸ್ಟ್ ಟೈಮ್ ಅದು ಟ್ರಯಲ್ ರೌಂಡ್. ಗುದ್ದಿರೋದನ್ನ ವಾಪಸ್ ತಗೊಳ್ಳಿ. ನನ್ನ ಲೈಫಲ್ಲಿ ಚಿಕನ್ ಬಾಯ್ಲ್ ಮಾಡಿರೋದು ನೋಡಿಲ್ಲ. ಅಂದರೆ ನಾನು ಕುಕ್ಕರಲ್ಲಿ ಬೇಯಿಸಿರೋದು ನೋಡಿದ್ದೀನಿ, ಬಟ್ ಈ ಥರ ಪಾತ್ರಲ್ಲಿ ಚಿಕನ್ ಬಾಯ್ಲ್ ಮಾಡಿ ನೋಡ್ತಿರೋದು ಫಸ್ಟ್ ಟೈಮ್. ಆಯ್ತಾ? ಚಿಕನ್ ಆ ಕಡೆ ಚಿಕನ್ ಚಿಕನ್ ಏನು ಕಾಲ್ ಥರ ಬರ್ತಾ ಇದೆ.
ತಡೀರಿ ಆರಾಮಾಗಿ. ಅಲ್ಲ ಚಿಕನ್ ಏನಕ್ಕೆ ಹಿಂಗ್ ಬಂತು? ಅದು ಬರುತ್ತೆ, ಅದು ನೀವೇನೋ ಮಾಡಿದ್ರೆ ಅನ್ಸುತ್ತೆ. ನಾನು ಏನೂ ಮಾಡಿಲ್ಲ ಚಿಕನ್ಗೆ. ಅದು ಲೈಟ್ ಫ್ಲೇಮಲ್ಲಿ ಇಡಿ, ಚಿಕ್ಕದಾಗಿ. ಅಯ್ಯೋ ಅಳಾಯ್ತಾ? ಏ ಹಾಲಾಗಕ್ಕೆ ಅದು ಹಾಲಲ್ಲ ರೀ, ಚಿಕನ್ನು. ಓಕೆ, ಕುಕ್ಗಳೇ ಮತ್ತೆ ಕ್ವಾಟ್ಲೆಗಳೇ ಲಾಸ್ಟ್ 20 ಸೆಕೆಂಡ್ಸ್ ಇದೆ ಮತ್ತೆ ಶಿಫ್ಟ್ ಆಗಕ್ಕೆ. ಮೇಡಮ್ ಒಂದು ಕೇಳ್ತೀನಿ, ಇಲ್ಲ ಅಂದೆ ಹೇಳ್ತೀರಾ? ಏನು ಅಂತ ಕೇಳ್ತೀರಾ? ಈ ಮೂರಲ್ಲಿ ಬಾಸುಮತಿ ರೈಸ್ ಯಾವುದು ಮೇಡಮ್? ಇವರು ಮೇಡಮ್ ಬಾಸುಮತಿ, ಇವರು ಅವ್ರ ತಂಗಿ ಸುಮತಿ, ಇವರು ಅಮರ್ವತಿ. 5 4 3 2 1 ಮಾಡ್ಕೊಳ್ಳಿ ಬೇಗ. ಅರರರರೆ, ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ನನಗೆ ನಿನ್ ಬಾಯ್ ಅವ್ರಿಬ್ರು ಫ್ರೀಸ್ ಮಾಡಿ. ಒಂದು ನಿಮಿಷ ಹೇಳಿ, ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ? ಆಮೇಲೆ ಮಾತಾಡ್ತೀನಿ. ಇಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಏನ್ ಅನ್ಕೊಂಡಿದ್ದೆ ನೀನು ನನ್ನ? ಹೇಳಿ. ಪ್ಲೀಸ್ ಅಲ್ಲ, ನೀವು ಅವ್ರನ್ನ ಪ್ರೀತಿ ಮಾಡ್ತೀರಾ? ಬನ್ನಿ ತಿನ್ನಿ. ಅನುಕ ನಾನ್ ತಿಂತೀನಿ. ಮೆಣಸಿನ್ಕಾಯಿ ತಿನ್ಬಿಟ್ಟ ನನ್ಗೋಸ್ಕರ. ಅದ್ ಖಾಲಿ ಮಾಡ್ಬೇಕು. ಅಕ್ಕ, ನೀವು ನನ್ ಕಡೆನಾ ಇಲ್ಲ ಅವ್ರ ಕಡೆದಾ? ಮೆಣಸಿನ್ಕಾಯಿ ತಿನ್ನಿಸ್ದೆ ನೋಡು. ಅರರರರೆ, ಬಾಳೆಹಣ್ಣು ತಿಂದು ನಲ್ಲಾಡುತ್ತಿದ್ದ ಇವರಿಗೆ ಮೆಣಸಿನಕಾಯಿ ತಿನ್ನಿಸಿದ ಅನು ಅಕ್ಕ. ಏನಾಯ್ತಪ್ಪ ಬಾಯಿಗೆ? ಏನೂ ಇಲ್ಲ, ಇಲ್ಲಿ ಕಟ್ಬಿಟ್ಟು ಎಳೆದು ಅಣ್ಣ ಮಾತಾಡ್ಬಾರ್ದು ಅಂತ ಮೇಡಮ್. ಇನ್ನೊಂದು ಇಂಚ್ ಟೈಟ್ ಕಟ್ಟಿದ್ರೆ ಸತ್ತೋಯ್ತೀನಿ. ಏ ಕೆಂಬೂತ, ನಿನ್ನನ್ ಯಾವನೋ ಮಾತಾಡ್ಸಿದ್ದು? ಏನ್ ಮಾಡ್ತಾ ಇದ್ರ? ಇದು ರಾ ಬನಾನಾ. ನಮ್ಮ ಆಂಕರ್ ಆದ ಅನುಪಮ ಅಕ್ಕ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳ, ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಬೇಜಾರಿರುತ್ತೆ ಅಲ್ವೇನಕ್ಕ? ಅಕ್ಕ ಅಂತ ಅಂದ್ರೂ ಅಲ್ಲೊಂದು ಪ್ರೀತಿ ಇರುತ್ತೆ. ಟೊಮೆಟೊನು ಸ್ವಲ್ಪ ತಣ್ಣಗಾಗ್ಲಿ ಅಂತ ಸೈಡಲ್ಲಿ ಇಟ್ಟಿದ್ದೆ. ಇವರು ಇದು ಟೊಮೆಟೊ ಇನ್ನ ಬಾಯ್ಲ್ಡ್ ಆಗಿಲ್ಲ ಅಂತ ಹೇಳಿ ಚೆಕ್ ಮಾಡಕ್ ಹೋದ್ರು, ಕೈ ಸುಟ್ಕೊಂಡ್ರು. ಟೊಮೆಟೊ ಬೆಂದಿದ್ಯಾ? ಅಲ್ಲ, ಬಿಸಿ ಇರೋದಕ್ಕೆ ಯಾರಾದ್ರೂ ಕೈ ಹಾಕ್ತಾರ? ಬಿಸಿ ಇರೋದಕ್ಕೆ ಇದನ್ನೆಲ್ಲ ನೀ ಕರೆಕ್ಟಾಗಿ ಅಡುಗೆ ಮಾಡಕ್ ಬರಲ್ವಾ? ಅವಾಗಿಂದ ಆಡ್ತಾನೆ ಇದ್ದೀರ ನೀರೆಲ್ಲ. ಬಾಳೆ ದಿಂಡಿಲ್ವಾ ಶಮಿ? ಬಾಳೆ ದಿಂಡು, ಅಯ್ಯೋ ಮರ ಎಲ್ಲ ಇತ್ತಲ್ಲ. ಇಲ್ಲ. ಹೌದಾ? ನೀನ್ ಬಾಲ್ ಇಟ್ಕೊಂಡು ಇಷ್ಟೊಂದೆಲ್ಲ ಟ್ಯಾಲೆಂಟ್ ಅಲ್ಲಿ ಓಡಾಡ್ತಾ ಇದ್ಯಾ? ಹೌದು. ಎಲ್ಲ ತೋರ್ಸು. ಇದೆ ಕಣಮ್ಮ, ನೋಡು. ಇದೆ, ಅಲ್ಲೇ ಇದೆ. ಸೂಪರ್ ನೀನು. ಏನ್ ಈ ರೇಂಜ್ಗೆ? ಮೇಡಮ್ ಹಿಂಗೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿ ನನ್ನ ಉರ್ಸ್ಬೇಡಿ ಮೇಡಮ್. ಓ ಸಾರಿ, ಪೊಸೆಸಿವ್ನೆಸ್. ಲೈಟ್ ಸುಟ್ಬಿಡ್ತೀನಿ. ಇಲ್ಲ ಪ್ಲೀಸ್. ಏನ್ ಮಾಡ್ತಾ ಇದ್ದೀರಾ? ಕರಿ ಇದ್ದಲನ್ನು ತೆಗೆದುಕೊಂಡು ಏನೋ ಮಾಡ್ತಿದ್ದಾರೆ ಸಿಂಗಪುರ್ ಸೋನಿಯಾ. ಕರಿ ಇದ್ಲಾ ತೋರ್ಸು. ಏನ್ ನಿಜವಾಗ್ಲು? ಇದ್ಲಂತೆ. ಅದೇನದು? ನೀನ್ ಎಲ್ಲಾರು ಮಕ್ಕರ್ ಮಾಡ್ದಂಗ ನನ್ನ ಮಕ್ಕರ್ ಮಾಡ್ಬಿಟ್ಟಲ್ಲ. ನಾನೇನು ಎಷ್ಟೊಂದು ಡಿಸೈನ್ ಆಗಿರುತ್ತೆ. ಕೋಕಮ್ ತಗೊಂಬನ್ನಿ ಅಂದ್ರು, ನಾನು ಹುಡುಕ್ತಾ ಇದೀನಿ ಕೊನೆಗೆ ಗೊತ್ತಾಗಿದ್ದು ಕೋಕಮ್ ಅಂತ. ಇಲ್ಲೊಂದು ಹಾಡು ಕಮಿಷನ್ ಆಡ್ಬೇಕಾ? 20 ರೂಪಾಯಿ ಕೊಟ್ಟು ನನ್ನೇ ತಾನೆ ನನ್ನೇ ತಂದ ನನ್ನೇ ತಾನೇ ಚೆನ್ನಾಗಿ ನಡೀತಿದೆ, ಕಾವ್ಯವಿನ ತಾಳೆ. ನಿನ್ನು ಭ್ರಮೇಲ್ ಬದುಕ್ತಿದ್ದ ಅವಳೆ ಅಡ್ಮಿಷನ್ ಆಗ್ತಾಳೆ. 20 ರೂಪಾಯಿ ಕೊಡೋಣ ಅನ್ಕೊಂಡೆ, ನಿಮ್ಮ ಮುಚ್ಚಿಡಿಗೆ ಬೇಡ. 1 ರೂಪಾಯಿ ಕೊಡ್ಬೇಡ. ಏನ್ ಮಾಡ್ತಾ ಇದ್ದೀರಾ? ಬಿರಿಯಾನಿ. ಅದು ಬಾಳೆ ದಿಂಡು. ಬಾಳೆ ದಿಂಡಲ್ಲಿ ಬಾಳೆ ಹೂವಲ್ಲಿ ಹಾಗೂ ಸ್ವಲ್ಪ ಚಿಕನ್ ಅನ್ನು ಹಾಕಿ ಬಿರಿಯಾನಿ ಮಾಡ್ತಾರೆ. ಚಿಕನ್ ಅಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೌದು ಮೇಡಮ್. ಕುರಿ ಸರ್, ಇವ್ರು ಇನ್ನೂ ಅಡುಗೆ ಮಾಡೋಕೆ ತುಂಬ ಟೈಮ್ ತಗೋತಾರೆ ಸರ್. ತುಂಬ ಹಸುವಾಗ್ತಿದಲ್ಲ, ಏನು ಮಾಡೋದು? ಅಷ್ಟೇ ತಾನೇ, ಕಂಟೆಸ್ಟೆಂಟ್ಗಳು ಟೈಮ್ ತಗೊಳ್ಳಿ. ನನ್ನ ಹತ್ರ ಒಂದು ಚಟ್ಪಟ್ ಅಂತ ರೆಡಿ ಆಗೋ ಸೊಲ್ಯೂಷನ್ ಇದೆ. ಏನದು? ಕಣ್ಣು ಮುಚ್ಚಿ 1 2 3 ಅಂತ 3ವರೆಗೂ ಎಣಿಸಿದ್ರೆ ಸಾಕು. ಅಷ್ಟ್ರಲ್ಲಿ ತಗೊಂಡ್ಬಿಡ್ತೀನಿ. ಪಕ್ಕ. ಓಕೆ, 1 2
3. ಏನ್ ಸರ್ 1 to 3 ನೂಡಲ್ಸ್ ತಗೊಂಬಂದಿದ್ದೀರಾ? ಹೌದು, ಸ್ಪೆಷಲ್ ಟೇಸ್ಟಿ ಚಟ್ಪಟ್ ಮಸಾಲಾ ರುಚಿ ಜೊತೆಗೆ 3 ನಿಮಿಷದಲ್ಲಿ ರೆಡಿಯಾಗಿ ಎಲ್ಲಾ ವಯಸ್ಸವ್ರಿಗೂ ಇಷ್ಟ ಆಗುವಂಥದ್ದು 1 to 3 ನೂಡಲ್ಸ್. ಸರ್ ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಆಯ್ತಾ, ಇದನ್ನ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಲ್ದೇನೆ ತುಂಬಾ ಹೈಜೀನಿಕ್ ಆಗಿ ಮಾಡ್ತಾರಂತೆ ಸರ್. ಅಷ್ಟೇ ಅಲ್ಲಮ್ಮ, ಇದು ನಮ್ಮ ಕರ್ನಾಟಕದ ಹೆಮ್ಮೆ ಬ್ರ್ಯಾಂಡು. ವಾವ್, ವೆರಿ ನೈಸ್ ಸರ್. ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ನೀವು ಒಂಥರ ನೂಡಲ್ಸ್ ಆತ. ಸ್ವಲ್ಪ ನೆಕ್ಕು ಬೇಡವಾ? ಓಕೆ ಓಕೆ. ನನ್ನ ಸಿನಿಮಾದಲ್ಲಿ ನೆಕ್ಕು ಅಂತ ಒಂದು ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀವಿ. ಎಸ್, ನೆಕ್ಕು ಅಂತ. ಏನಿದೆ ನೆಕ್ಕು ಅನ್ನೋದ್ರಲ್ಲಿ ಇದೆ ತಪ್ಪಿದೆ? ನೆಕ್ಕು ಅಂತ ಒಂದು ಸಿನಿಮಾ ಇರುತ್ತಾ? ನಂದು ನೆಕ್ಸ್ಟ್ ಸಿನಿಮಾ ನೆಕ್ಕು. ಏನಾದ್ರೂ ಕತೆ ಏನು? ಅದ್ರ ನೆಕ್ಸ್ಟ್ ಸಿನಿಮಾ ಕೇಳು, ಕಕ್ಕು. ಅವನಿಗೇನು ದ್ವೇಷ ಇತ್ತೋ ಏನೋ ದಿಲೀಪ್, ಅದು ಎಂಥದೋ ತಗೊಂಬಂದ. ಮಗ ಇದು ಬಿಸಿ ಐತೆ, ತಗೊಂಬ ತಿನ್ಸು ತಕ್ಷಣ ನೋಡ್ತೀನಿ ಕಾರ್ ದುಂಡೆ ಹಾಕ್ಬಿಡೋಣ ಅಮ್ಮ ಅಂತ ಬಡ್ಕತಾ ಇದ್ದೀನಿ. ಅಯ್ಯೋ ಸತ್ನ ಬುದ್ನ ನಂಗೆ ಆಗ್ಬಿಡ್ತು. ಅವ್ನ ಟೇಬಲಲ್ಲಿ ಇರ್ಬೇಕಲ್ವಾ, ನನ್ನ ಟೇಬಲ್ ಪುಸ್ಕೊಂಡು ಓಡ್ಬತ್ತ. ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಗೊತ್ತಿರಲಿ ಇವತ್ತಿನ ಡಿಶ್ ಏನಾಗ್ತದ. ಅಣ್ಣ ಮೆಣಸಿನ್ಕಾಯಿ ಉಂಡೆ ಎಲ್ಲ ತಂದಾಗ್ತಾ ಇದೆಯಲ್ಲೋ. ನೀನು ಮೆಣಸಿನ್ಕಾಯಿ ನಿಂಗೆ ಅಲ್ಲ, ಎಲ್ಲಾ ಟೀಮ್ ಅವರು ಬಂದು ಹಿಂಗೆ ಅಟ್ಯಾಕ್ ಮಾಡ್ತಾರೆ. ನನ್ಗೊಂದು ಸ್ವಲ್ಪನೂ ರಕ್ಷಣೆ ಇಲ್ವಾ? 2 ಗನ್ ಮ್ಯಾನ್ ಕಳಿಸಿ ನನಗೆ ಪ್ಲೀಸ್. ಆಗ್ತಾ ಇಲ್ಲ. ಆ ರಘು ನೋಡಿದ್ರೆ ನಾಯಿ ಹೊಡೆದಾಗ ಹೊಡಿತಾನೆ. ಈ ನನ್ನ ಮಗ ಕಾರ್ ದುಂಡೆನೆ ತಂದು ತುರುಕ್ತಾವ್ನೆ. ಕಾವ್ಯಂಗೆ ಸೂರಜ್ ಅಂದ್ರೆ ಪ್ರಾಣ. ಸೂರಜ್ಗೆ ಕಾವ್ಯ ಅಂದ್ರೆ ಇಷ್ಟ ಅಲ್ಲ. ಇರ್ಬೋದು ತಾನೆ, ಅದಕ್ಕೆ ಅವಳು ಜಗಳ ಮಾಡೋದು. ಪ್ರೀತಿ ಎಲ್ಲಿರುತ್ತೆ ಜಗಳ ಅಲ್ಲೂ ಇರುತ್ತಲ್ಲ ಜಾಸ್ತಿ. ನಿಮ್ಮ ನೋಡ್ಬೇಕು ಒಂದು ರೀಲ್ಸ್ ನಾನು ನೆನಪಿದೆ, ಈ ಟೈಗರ್ ಕಾಸ್ಟ್ಯೂಮ್ ಜೊತೆ ಮಾಡ್ಲಾ? ಮಾಡಿ. ಡ್ಯಾಮ್ಯೋ ಗಿರ್ ತುಮ್ ತಾಕ್ ತಾಕ್ ತುಮ್ ತಾಕ್ ತುಮ್ ತಾಕ್ ತಾಕ್ ತುಮ್ ತಾಕ್ ಗಿರ್. ತಂಗಾರ 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 ಮಂಗಾರ ಮಂಗಾರಲೇ ಅಕರೆ ಪಕರೆ ಬಂಗಡ ತಾರೆ ತಂದರೇ. ಅಲ್ಲ, ಆ ಚಂದನ್ಗೆ ಯಾರಿಷ್ಟ? ಸೋನಿ ಇಷ್ಟನಾ, ಇವಳು ವಾಣಿ ಇಷ್ಟನಾ? ಒಳ್ಳೆ ಹುಡುಗ. ಒಳ್ಳೆ ಹುಡುಗನ. ಪಾಪ ಏನ್ ಮಾಡ್ತಾನೆ, ಯಾರಿಗೂ ಬೇಜಾರ್ ಮಾಡ್ಬಾರ್ದು ಅಂತ ಎಲ್ಲರ ಜೊತೆ ಇರ್ತಾನೆ. ಓಕೆ, ಎಲ್ಲ ಕುಕ್ಕುಗಳು ಹಾಗೂ ಕ್ವಾಟ್ಲೆಗಳು ಇನ್ 10 seconds ಅಲ್ಲಿ ನಿಮಗೆ ಕೊಟ್ಟಿರುವಂತ ನೀವು ತೆಗಿಬಹುದು. 20 minutes ಯಾವುದೇ ಟ್ವಿಸ್ಟ್ ಇಲ್ಲದೆ ನೀವೆಲ್ಲರೂ ಅಡಿಗೆನ ಮಾಡಬಹುದು. In 3, 2 and 1. ಹೋಗಿ ಒಂದು ಬಾಣ್ಲಿ ತಗೊಂಡ್ಬರ್ತೀವಿ, ಆರಾಮಾಗಿ ರೆಸ್ಟ್ ಮಾಡ್ಕೊಂಡ್ರೆ ಬಾಣ್ಲಿ ತಗೊಂಡ್ಬರ್ತೀವಿ. ಫ್ರೈಯಿಂಗ್ ಪ್ಯಾನ್, ಶಾಲೋ ಪ್ಯಾನ್. ಶಿಲ್ಪಾ, ನಾನು ನಿಮ್ಗೊಂದು ಟಿಪ್ ಕೊಡ್ಲಾ? ಸೀಕ್ರೆಟ್ ಹೇಳಲಾ? ಟಿಪ್? ಎಸ್ ನಿಮ್ಮ ಅಡಿಗೆ ಹೆಲ್ಪ್ ಆಗತ್ತೆ ಪ್ಲೀಸ್. ಓಕೆನಾ? ಈಗ ನೀವು ಬಾಳೆಕಾಯಿ ಕೋಫ್ತಾ ಮಾಡ್ತಾ ಇದ್ದೀರಾ ಅಲ್ವಾ, ಅದು ತುಂಬಾ ಟೇಸ್ಟಿಯಾಗಿ ಬರಬೇಕು ಅಂತ ಅಂದ್ರೆ ನೀವು ಜಾಸ್ತಿ ಟೈಮ್ ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕಾಗತ್ತೆ. ಬಟ್ ಜಾಸ್ತಿ ಟೈಮ್ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತಲ್ವಾ? ಅಲ್ಲ, ನಾವ್ ಯೂಸ್ ಮಾಡ್ತಾ ಇರೋದು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅಲ್ವಾ, ಅದು ಸಿಕ್ಕಾಬಡೆ ಲೈಟ್ ಆಗಿದೆ. ಮೊದಲನೇದು. ಎರಡನೇದು, ಈ ಎಣ್ಣೆನಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡಕ್ಕೆ ಸಹಾಯ ಮಾಡುವಂತ ವೈಟಮಿನ್ A, D ಹಾಗೂ E ಇರುತ್ತೆ. ಸೊ ಅದರಿಂದಾಗಿ ನೀವು ಮಾಡಿರುವಂತ ಅಡಿಗೆ ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಏನ್ ಮಾಡ್ಬೇಕು ಅದಕ್ಕೆ ನೀವೀಗ? ಹಾಗಾದ್ರೆ ನಾನು ಅದೇ ಫಾಲೋ ಮಾಡ್ತೀನಿ. ಫ್ರೈ ಮಾಡಬೇಕು. ಫ್ರೈ ಮಾಡ್ತೀನಿ. ಎಸ್, ಜಾಸ್ತಿ ಹೊತ್ತು. ಆಲ್ ದಿ ವೆರಿ ಬೆಸ್ಟ್. ಟೇಸ್ಟಿ ಫುಡ್ಗೆ ಸೊಲ್ಯೂಷನ್ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್, ಮುಗಿದೋಯ್ತಲ್ಲ ಮೇಡಮ್, ಇನ್ನೇನ್ ಮಾಡ್ತಾರ? ಅಡಿಗೆನೇ ಆಗೋಯ್ತಾ? ಹೌದು ಮೇಡಮ್, ಆಗೋಯ್ತು. ನಿಮ್ಗೇನ್ರಿ ಗೊತ್ತು? ನಾನೇ ಮಾಡಿದ್ದೆಲ್ಲ. ಪ್ರೀತಿಲಿ ಏನೇನೆಲ್ಲ ಮಾಡ್ಬೇಕು ಕುರಿ ಸರ್? ಅವ್ನು ಹೇಳಿದೆಲ್ಲ ಮಾಡ್ತಾ ಅಡ್ಗೆ ಮಾಡ್ತಾ ಇದೀನಿ ನಾನು. ಮನೆಗೆ ಹೋಗ್ತೀನಿ, ಪರವಾಗಿಲ್ವಾ ಅಂತ? ಬೇಡ, ಮನೆಗೆ ಹೋಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅಡ್ಗೆ ಮಾಡ್ತಾ ಇದೀನಿ ಕುರಿ ಸರ್. ಇಲ್ಲ ಮಾಡ್ತಾ ಐ ಸ್ವೇರ್ ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ರಾಣಿ ದೋಮ್ ತೆಗೆದ ತೋಮ್ ತೆಗೆದ ತಾಮ್ ತೆಗೆದ ತಾಮ್ ತಕ್ಕ ತೈ 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 ಥಕ್. ಯಾರ್ಯಾರಿಗೂ ವಾಂತಿ, ಬೇದಿ, ಸಿಡುಬು, ಚಿಕನ್ ಗುನ್ನ, ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ. ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ.
ಮೇಡಮ್ ಅಣ್ಣ ಇವ್ರಿಗೋಸ್ಕರ ಒಂದೇ ಒಂದು ಹಾಡು ಹೇಳ. ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ತುಂಬ ದಿವಸದಿಂದ ಹಾಡು ಹೇಳ್ಬೇಕು ಅನಿಸ್ತಿತ್ತು. ಸೋನಿ ಅವ್ರಿಗೋಸ್ಕರ ಒಂದು ಒಳ್ಳೆ ಸಾಂಗು. ಹೇ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಗೆಂದು ಹೂವಿನ ಪಲ್ಲಕ್ಕಿ ತಂದೆ ಕಣೆ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ದಸರಾ ಗೊಂಬೆ. ಅರರರೆ ನನ್ನ ಮನಸ್ಸಲ್ಲಿ ಖಾಲಿ ವರ್ಕೌಟ್ ಮಾಡ್ಕೋತಾವನೆ ತುಕಾಲಿ. ಅಲ್ಲ ಬಾಳೆ ದಿಂಡಲ್ಲಿ ಅದು ಬರೋಕ್ಕಿಲ್ಲ ಇದು ಬರೋಕ್ಕಿಲ್ಲ ಅಂತ ಏನೋ ಒಂದು ಮಾಡ್ತೀಯ. ಈ ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ಪ್ರಾಣಿ ಮೇಲೆ, ಹಂಗೆ ಜಡ್ಜಸ್ ಮೇಲೆ ಮಾಡ್ತಾ ಇದೀಯಾ? ನನಗೆ ಗೊತ್ತಾಗ್ತಾ ಇದೆ ನೀನು ಒಳಗುಟ್ಟು ಏನು ಇವತ್ತು ಎಲಿಮಿನೇಷನ್ ಮಾಡಿ ಹೇಳಿದ್ರೆ ಅವರು ಉಳಿಬಾರ್ದು ಅಂತ ಮಾಡ್ತಾ ಇರೋದು ನೀನು. ಬಟರ್ ಸಿಕ್ಕಿದೆಯಲ್ಲ, ಕೊಡಿ ಆ ಪ್ಲಾಟ್ಫಾರ್ಮ್ ತೆಗೀರಿ. ಸಡನ್ ಆಗ್ಬೇಡ, ಇದಾಗುತ್ತೆ. ಏನಾಗಲ್ಲ. ಟೊಮೆಟೊ ಸಾಸ್ ಮಾಡ್ಬೇಕಾದ್ರೆ ಅದು ಹೆವಿ ಬಾಯ್ಲ್ಡ್ ಆದಾಗ ಸ್ವಲ್ಪ ಪಾಪಪ್ ತರ ಆಗುತ್ತೆ. ಸೊ ಇವರು ಏನೋ ಪಾಪಪ್ ಆಗಿದೆ ಅಂತ ಸ್ವಲ್ಪ ಮುಖ ಹಿಂಗ್ ತಗೊಂಡ್ಬಂದ್ರು, ಅದು ಅವ್ರ ಸ್ವಲ್ಪ ಮುಖಕ್ಕೆ ಚಿಮುಕ್ತು. ಸೊ ಆವಾಗ ಉರಿನವ್ರು ಸ್ವಲ್ಪ ತಡ್ಕೊಳಕ್ಕಾಗಿಲ್ಲ. ಸೊ ಹಾಗೆ ಈ ಕಡೆ ನೀರು ಹಾಕೋದು, ಈ ಕಡೆ ಬಂದರೆ ಪೊಟೆಟೊ ಮತ್ತು ರಾಬನನ್ನು ಬೇಯಿಸಕ್ಕಿಟ್ಟಿದ್ವಿ. ಸೊ ಅದು ಸ್ವಲ್ಪ ಬಿಸಿ ಇತ್ತು, ಅಲ್ಲೋಗಿ ಕೈ ಇಟ್ಟರು, ಅಲ್ಲೂ ಸುಟ್ಕೊಂಡ್ರು. ಟೈಮೇ ಸರಿ ಇಲ್ಲ ಅದಕ್ಕೆ. ಯಾಕೆ ನೀವ್ ಯಾಕೆ ಹೋಗ್ತಾ ಇದೀರಾ ಪಕ್ಕದಲ್ಲಿ? ಅಯ್ಯೋ ಅಳ್ತಾ ಇರ್ತಾನೆ. ನೀವ್ ಈ ಕಡೆ ಮಾಡ್ತಾ ಇದ್ದೀರಾ, ನೀವ್ ಈ ಕಡೆ. ಎಣ್ಣೆ ಹಾಕೋ ಫುಲ್ ಎಣ್ಣೆ ಹಾಕಕ್ಕೆ ಇಷ್ಟೊತ್ತಲ್ಲ ಎಣ್ಣೆ ಹಾಕಕ್ಕಾಯ್ತದ? ಮಾಡಪ್ಪ, ಲೇಟ್ ಆಯ್ತು. ಪ್ರಶಾಂತ್, I saw you. You know what he did? ನೀನು ಸ್ಪೂನ್ ಅಲ್ಲಿರೋ ಇದನ್ನ ತಗೊಂಡ್ ನೆಕ್ತಾ ಇದ್ದ ಅದೇ ಕೈಯಲ್ಲಿ. ಅವ್ರು ಅದನ್ನೇ ತಿಂತಾರೆ ಅಂತ. ಹೌದು, ಅವ್ರಿಗೆ ಹೇಳ್ಬೇಡ ಪ್ಲೀಸ್. ನನ್ನ ನೆಕ್ಸ್ಟ್ ಸಿನಿಮಾಗೆ ಇವರೇ ಹೀರೋಯಿನ್, ಯಾಕಂದ್ರೆ ನಾನು ಇಲ್ಲಿ ಲೆಕ್ಕಿರೋದು ಯಾರಿಗೂ ಹೇಳ್ಬೇಡಿ. ಖಾರದ ಪುಡಿ ಹಾಕಿದಕ್ಕೆ ಇದು ಖಾರ ಪುಡಿ ಹಾಕ್ಕೊಡೋ. ತುಕಾಲಿ ಬಂದು ನಾನೇನು ಮಾಡಿದೆ, ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಅದ್ರ ಜೊತೆ ಸಾಸ್ ಹಾಕಿ, ಅಂದರೆ ಟೊಮೆಟೊ ಸಾಸ್ ನಾನೇನು ಮಾಡಿದೆ ಅದನ್ನು ಹಾಕಿ, ಚಿಕನ್ ಹಾಕಿ ಇದು ಸ್ವಲ್ಪ ಟೇಸ್ಟ್ ಮಾಡುವಂತ ಮತ್ತೆ ಒಂದು ಕೊಟ್ಟೆ. ಅದನ್ನ ಹಾಕ್ಕೊಡಿ, ಇದಕ್ಕೆ ಹಾಕಿದಕ್ಕೆ ತುಕಾಲಿ ತಿನ್ನಿಸಿ. ತುಕಾಲಿ ಆವಾಗ ನೀರುಳ್ಳಿ ತಿನ್ಸ್ದ, ಅದಕ್ಕೆ ಇದು ಸ್ಪೆಷಲ್. ನಿನ್ಗೋಸ್ಕರ ಕೊಬ್ಬರಿ ತುರಿ ತಂದಿದ್ದು ತಿನ್ನು ಮಗ ಅಂದ. ಕೊಬ್ಬರಿ ತುರಿ ಅಂತ ನಾನು ಇರ್ಲಿ ಅಂದ್ಬಿಟ್ಟು ಬಾಯೊಳಗೆ ಹಾಕಂದ್ರೆ ಇಷ್ಟು ದಪ್ಪ ಫುಲ್ಲು ಖಾರದ ಪುಡಿ ಹಾಕ್ಬಿಟ್ಟ, ಆಗುತ್ತಾ ಇಲ್ಲ ಅಮ್ಮ ಅಂತ. ಕುಕ್ ಮತ್ತೆ ಕ್ವಾಟ್ಲೆಗಳೇ, ನಿಮ್ಮ ಸಮಯ ಇನ್ನು 10 ಸೆಕೆಂಡಲ್ಲಿ ಮುಗಿತಾ ಇದೆ. ಸೊ ಬೇಗ ಕೌಂಟರ್ನ ಕ್ಲೀನ್ ಮಾಡಿಕೊಂಡು ನಿಮ್ಮ ಪ್ಲೇಟ್ಗಳನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ಪ್ಲೇಟಿಂಗ್ನ ರೆಡಿ ಮಾಡ್ಕೊಳ್ಳಿ. ಓಕೆ, 10 9 8 7 6 5 4 3 2 1 Stop cooking. Step out. Samyukta, happy cooking. ಸೊ ಇವತ್ತಿನ ಎಲಿಮಿನೇಷನ್ ಚಾಲೆಂಜ್ ರೌಂಡ್ ನಲ್ಲಿ ಮೇನ್ ಕುಕಿಂಗ್ ಟಾಸ್ಕ್ ಅಲ್ಲಿ ನಮ್ಮ ಕುಕ್ಕುಗಳು ಕ್ವಾಟ್ಲೆಗಳು ನಾವು ಕೊಟ್ಟಿದ್ದಂತ ಮೇನ್ ಇಂಗ್ರೀಡಿಯೆಂಟ್ ಬಾಳೆ ಗಿಡ, ಅದರ ಕೆಲವು ಭಾಗಗಳನ್ನ ನೀವು ಯೂಸ್ ಮಾಡಿಕೊಂಡು ಇವತ್ತು ನಿಮ್ಮ ಅಡಿಗೆನ ಮಾಡಿ ಮುಗಿಸಿದಿರಾ. ಈಗ ಟೇಸ್ಟಿಂಗ್ ಅಷ್ಟೇ ಬಾಕಿ ಇರೋದು. ಯಾರ್ಯಾರ ಅಡಿಗೆ ಹೇಗಿದೆ ಟೇಸ್ಟ್ ಮಾಡಿ ಸ್ಕೋರ್ ಕೊಟ್ಟು ಯಾರೆಲ್ಲ ಪಾಸ್ ಆಗ್ತೀರಾ, ಯಾರೆಲ್ಲ ಡೇಂಜರ್ ಝೋನಿಗೆ ಹೋಗ್ತೀರಾ ಅಂತ ನೋಡುವಂತ ಸಮಯ ಬಂದೆ. ಎಲ್ರಿಗೂ ಹಾರ್ಟ್ಲಿ ಆಲ್ ದ ವೆರಿ 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 ಬೆಸ್ಟ್. ಸೊ ಮೊದಲನೇದಾಗಿ ಅವರ ಡಿಶ್ನ ಟೇಸ್ಟಿಂಗ್ ತಗೊಂಡು ಬರ್ತಾರೆ ದಿಲೀಪ್ ಹಾಗೂ ನಿವೇದಿತಾ. ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ. ದಿಲೀಪ್ ಮಾಡಿದ್ದೀರಾ? ಡ್ರೈ ಬನಾನಾ ಗ್ರ್ಯಾಂಟಿನ್. ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಾ? ಅದಕ್ಕೆ ಪೊಟ್ಯಾಟೊ, ಬನಾನಾ, ಅದಾದ್ಮೇಲೆ ಚೀಸ್, ಚಿಕನ್,
ಟೊಮೆಟೊ ಸಾಸ್ ಅದನ್ನು ನಾವೇ ಪ್ರಿಪೇರ್ ಮಾಡಿದ್ದು. ನನಗೇನು ಅದ್ ಮೇಲ್ಗಡೆ ಇರೋ ಚೀಸು ಒಳಗಡೆ ಹಾಕಿರೋ ಚಿಕನ್ನು ಅದ್ರ ಮಸಾಲೆ ಎಲ್ಲ ತುಂಬ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಬಟ್ ನೀವು ಬಾಳೆಕಾಯಿನ ಯೂಸ್ ಮಾಡಿರೋದು ಅದು ಅಷ್ಟೇನು ಡಾಮಿನೇಟ್ ಮಾಡ್ತಾ ಇಲ್ಲ. ಚಿಕನ್ ತುಂಬ ಡಾಮಿನೇಟ್ ಮಾಡ್ತಾ ಇದೆ ಮತ್ತು ಚೀಸ್ ಡಾಮಿನೇಟ್ ಮಾಡ್ತಾ ಇದೆ. ಬಟ್ ಏನಾದ್ರು ಆಗಲಿ ಟೇಸ್ಟ್ ಇದೆಯಲ್ಲ ಅದು ಎಲ್ಲದನ್ನು ಡಾಮಿನೇಟ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್, ವೆರಿ ನೈಸ್ ಟೇಸ್ಟ್. ದಿಲೀಪ್, ಆಗ್ರಾಟಿನ್ ಫ್ರೆಂಚ್ ಕ್ಲಾಸಿಕಲ್ ವೇಯಲ್ಲೇ ಮಾಡಿದ್ದೀರಾ. ಸ್ಪೈಸಿ ಟೊಮ್ಯಾಟೊ ಸಾಸ್ ಇಸ್ ಅ ವೆರಿ ನೈಸ್ ಕಾಂಬಿನೇಷನ್. ಇದ್ರ ತನಕ ನಾನು ಸ್ಪೈಸ್ ಆಗ್ರಾಟಿನ್ ತೊಗೊಂಡೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾಡ್ ಇಟ್. ವೆರಿ ವೆರಿ ಇಂಪ್ರೆಸ್ಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಮಾತ್ರೆಯಲ್ಲಿ ಮಾಂಸ ಕೊಡೋನು, ಈ ಅಂದ್ರೆ ಬೆಟ್ಟಲ್ಲೇ ಬೋಟಿ ಎತ್ತೋನು, ಈ ಅಂದ್ರೆ ಬಾಡಿಲಿರೋ ಬೋಲ್ಟ್ ಬಿಚ್ಚೋನು. ನಿನ್ನ ಪನಿಷ್ಮೆಂಟ್ಗೆ ಅಂತ ಎತ್ತಿದ್ರಲ್ವಾ, ಈಗ ನಿನ್ ಕುಕ್ನ ಮೇಲೆ ಎತ್ತಿಡಿ. ಏನ್ ಮಾಡಿದಾರೆ ಹೇಳು. ಪ್ರಹಾಬಾ ಮಂಚೂರಿ. ಏನಪ್ಪ ಅದು? ಹಂಗಂದ್ರೆ ಏನಪ್ಪ? ಪ್ರಾನ್ಸ್ ಹನಿ ಬನಾನಾ 3 ಸೇರಿದ್ರೆ ಪ್ರಹಾಬಾ ಮಂಚೂರಿ. ನಿಂದೇ ಹೊಸ ಹೆಸರ ಇದಕ್ಕೆ? ನಾನು ಕೊಟ್ಕೊಂಡೆ, ಇವ್ರು ಬೇರೆ ಕೊಟ್ಟಿದ್ರು. ಏನೇನ್ ಇಂಗ್ರೀಡಿಯೆಂಟ್ ಹಾಕಿದ್ದೀರಾ? ಮೇಡಮ್, ಇದು ಬನಾನಾ ಫ್ಲವರು ಮೇನ್ ಇಂಗ್ರೀಡಿಯೆಂಟು. ಅದಕ್ಕೆ ಪ್ರಾನು ಮತ್ತೆ ಪೊಟ್ಯಾಟೊ ಆ್ಯಂಡ್ ಆನಿಯನ್ಸು, ಗಾರ್ಲಿಕ್ಕು ಆ್ಯಂಡ್ ಜಿಂಜರ್ ಪೇಸ್ಟ್ ಮಾಡಿ ಅದು ಸಪ್ರೇಟಾಗಿ ಉಂಡೆ ಮಾಡಿ ದೆನ್ ಅಗೇನ್ ಟಾಸ್ ಮಾಡಿರೋದು ಟೈಟ್ ಸ್ಟೈಲಲ್ಲಿ. ಬಾಳೆ ಹೂವಿನಿಂದ ಮಾಡಿರುವಂತ ಮಂಚೂರಿ ಫಸ್ಟ್ ಟೈಮ್ ನೀವು ಟ್ರೈ ಮಾಡಿರೋದು? ನಿಜವಾಗ್ಲೂ ನನಗೂ ಬಾಳೆ ಹೂವಿಂದ ಮಾಡಿರೋ ಮಂಚೂರಿ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತೀನಿ. ರಘು, ನನಗೆ ನಿಮ್ಮ ಡಿಶಲ್ಲಿ ಒಂದು ತುಂಬ ದೊಡ್ಡ ಒಂದು ಪ್ರಾಬ್ಲಮ್ ಇದೆ. ನನಗೆ ವೆಜ್ ಬರಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ಅವ್ರು ಲಾಸ್ಟ್ ಟೈಮ್ ಎಷ್ಟು ಕಷ್ಟಪಟ್ಕೊಂಡು ಅಡುಗೆ ಮಾಡಿದ್ರು ಅಂದರೆ ಒಂದು ಐಸ್ ಕ್ರೀಮ್ ಇದನ್ನ ಮಾಡೋಕ್ಕೋಸ್ಕರ ಕೈಯೆಲ್ಲ ಕಟ್ ಮಾಡ್ಕೊಂಡ್ರು. ಇವತ್ತೇನು ಮಾಡ್ಕೊಂಡಿಲ್ವಾ ನೀವು? ಇಲ್ಲ, ಇವತ್ತು ಕೈ ಕಟ್ ಮಾಡ್ಕೊಂಡಿದ್ದೆ. ಅಲ್ಲ, ತೋರಿಸಿ, ನಾನು ನೋಡ್ತೀನಿ ಬನ್ನಿ. ನನಗೆ ಬೇಕಾಗಿರೋದು ಈ ಲೆಫ್ಟ್ ಹ್ಯಾಂಡ್ ಅಲ್ಲ, ಈ ರೈಟ್ ಹ್ಯಾಂಡ್. ಲವ್ಲಿ ಇಟ್ ಇಸ್. ಥ್ಯಾಂಕ್ ಯು ಮೇಡಮ್. ಸೂಪರ್ ಇಟ್ ಇಸ್. ಸಕ್ಕತ್ತಾಗಿ ಮಾಡಿದ್ದೀರಾ ರಘು. ನಿಜವಾಗ್ಲೂ ನಾವು ಟ್ರೈ ಮನೇಲಿ. ಅಷ್ಟು ಚೆನ್ನಾಗಿದೆ ರಘು, ತುಂಬ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದಿಸ್ ರೆಸಿಪಿ. ನಾನು ಯಾವತ್ತೂ ಪ್ರಾನ್ ವಿತ್ ಬಾಳೆಕಾಯಿ ಪೊಟೆಟೊ ಅಂತ ನಾನು ಯೋಚನೆ ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಐ ಆಮ್ ಗೋಯಿಂಗ್ ಟು ಲರ್ನ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಡಿಶನ್ನು ಐ ವಿಲ್ ಬಿ ಪುಟಿಂಗ್ ಇಟ್ ಆನ್ ಮೈ ನೆಕ್ಸ್ಟ್ ರೆಸ್ಟೋರೆಂಟ್ ಮೆನು. ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ರಘು ಆ್ಯಂಡ್ ಗೊಬ್ರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ಹಿತೇಶೇ ಬರ್ಲಿ ಅಂತ ಕೇಳ್ಕೊಂತ ಇದ್ರಿ ಅಲ್ವಾ ನೀವು? ಹೆಲ್ಪ್ ಆಯ್ತಾ ನಿಮ್ಗೆ? ಸಖತ್ತಾಗಿ ಹೆಲ್ಪ್ ಆಯ್ತು. ಹೌದಾ? ಮತ್ತೆ ಎಲ್ಲ ಟೇಬಲ್ ಅಲ್ಲಿ ಇವ್ರನ್ನೇ ನೋಡ್ತಾ ಇದ್ನಲ್ಲ ನಾನು. ಅವರು ಎಷ್ಟು ಹೆಲ್ಪ್ ಮಾಡಬೇಕೋ ಅಷ್ಟು ಮಾಡಿ ಬೇರೆ ಟೇಬಲ್ಗೆಲ್ಲ ಹೋಗಿದ್ರು. ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಏನ್ ಇದಕ್ಕೆ ಹೆಸರೇನಿಟ್ಟಿದ್ದೀರಾ ಹಿತೇಶ್? ರಾಬನನ್ನ ಫಿಶ್ ಕರಿ ಪಕ್ಷ. ಬಾಳೆಕಾಯಿ ನಿಮ್ಮ ಡಿಶಲ್ಲಿ ಹೇಗೆ ಯೂಸ್ ಮಾಡಿದ್ವಿ? ಬಾಳೆಕಾಯಿ ಜಾಸ್ತಿ ಹಾಕಿದೆ, ಫಿಶ್ ತುಂಬಾ ಕಡಿಮೆ ಹಾಕಿದೆ. ಸ್ವಲ್ಪ ಬಾಳೆಕಾಯಿದು ಟೇಸ್ಟ್ ಮತ್ತೆ ಫಿಶ್ ಮಿಕ್ಸ್ ಆಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತ. ತಿಳಿದೋ ಏನೋ ಒಂದು ಮಾಡಿದ್ದೀರಾ. ಆ ಫಿಶ್ ಗ್ರೇವಿ ಕರಿ ಮಾಡಿ ಅದ್ರಲ್ಲಿ ಬಾಳೆಕಾಯಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದ್ರೆ ಫಿಶ್ ಬಾಳೆಕಾಯಿ ಸಪ್ರೇಟ್ ಟೇಸ್ಟ್ ಮಾಡಿದಾಗ ಯಾವ್ದು ಫಿಶ್ ಯಾವ್ದು ಬಾಳೆ ಅಂತ ಗೊತ್ತಾಗಲ್ಲ. ಅಂಡ್ ಬಾಳೆ ಫಿಶ್ ವಾಸ್ ಅ ಗುಡ್ ಟಚ್. ರೈಸ್ ವೆರಿ ಗುಡ್ ಟಚ್. ರುಚಿ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಕಾವ್ಯ, ಹಿತೇಶ್, ಆಲ್ ದಿ ವೆರಿ ಬೆಸ್ಟ್. ಇದು ಗೋಲಾಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಇದು ಕೇಲ್ ಪೂಲಾಂಚ್ ಸಬ್ಜಿ ಜೊತೆಗೆ ಬಾಳೆಹಣ್ಣಿನ ಚಪಾತಿ. ಬಾಳೆಯಲ್ಲಿ ಎಷ್ಟೆಲ್ಲ ತರ ವೆರೈಟಿಲೆಲ್ಲ ಮಾಡಿದಿರಲ್ಲ, ರಿಯಲಿ ಇಂಟ್ರೆಸ್ಟಿಂಗ್. ಇವತ್ತು ಬನಾನಾ ಫ್ರೂಟ್ ಇಂದ ಚಪಾತಿ ಮಾಡಿದ್ರಲ್ಲ, ಆ ಫ್ಲೇವರ್ಸ್ ತುಂಬಾ ಚೆನ್ನಾಗಿದೆ. ಬಟ್ ದಿ ರಾ ಬನಾನಾ ಫ್ಲವರ್ ಇಲ್ಲಿ ಸ್ವಲ್ಪ ಸಾಲ್ಟ್ ಜಾಸ್ತಿ ಅಂಡ್ ಚೆನ್ನಾಗಿ ಫ್ಲೇವರ್ ಡಾಮಿನೇಟ್ ಮಾಡ್ತಾ ಇದೆ. ನನಗೆ ಬನಾನಾ ಫ್ಲವರ್ ಅಷ್ಟು ಬಂದಿಲ್ಲ. ನೀವು ಮಾಡಿರೋ ಡಿಶ್ ನಿಮ್ಗೆ ಕೊಟ್ಟಿರೋ ಟಾಸ್ಕ್ ಮ್ಯಾಚ್ ಆಗತ್ತಾ? ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿದೆ. ಬಟ್ ನಿಮ್ಮ ಜಾಗದಲ್ಲಿ ನಾನು ಚೆನ್ನಾಗಿ ಹಾಕ್ತಿ ಬದಲು ರೋಸ್ಟೆಡ್ ಪೀನಟ್ಸ್ ಹಾಕ್ತಿದ್ದೆ. ದಟ್ ವುಡ್ ಗಾನ್ ಬೆಟರ್ ವಿತ್ ಇಟ್. ಅಂಡ್ ಚೆನ್ನಾಗಿ ಹಾಕಿರೋದ್ರಿಂದ ಈ ಫ್ಲೇವರ್ ತೆಗೆದುಬಿಡ್ತು. ಸೊ ಅದರದ್ದು ಏನು ಡಿಸ್ಟಿಂಕ್ಟ್ ಫ್ಲೇವರ್ ಇಲ್ಲ, ಏನು ಸಬ್ಜಿ ಅಂತ ಗೊತ್ತಾಗ್ತಿಲ್ಲ. ಅದರ್ವೈಸ್ ಗುಡ್ ಜಾಬ್. ಬಟ್ ಕಾಂಬಿನೇಷನ್ ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಸೋನಿಯಾ. ಜೊತೆ ಜೊತೆ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ. ನಮ್ಮ ಚಂದನ್ ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದ.
ನೆಮ್ಮದಿಯಾಗಿ ಅಡಿಗೆ ಮಾಡೋನು. ಇವತ್ತು ನೀನು ಅವ್ನ ನೆಮ್ಮದಿನೇ ಹಾಳು ಮಾಡಿದ್ಯಾ. ಡಿಶ್ ಏನಾದ್ರು ಹಾಳಾಗಿದ್ರೆ ಕಾಂಟ್ರಿಬ್ಯೂಷನ್ ಎಲ್ಲ ನಿನಗೆ ಹೋಗ್ಬೇಕು. ಮ್ಯಾಮ್ ಹಾಳಾಗಿಲ್ಲ. ನೀವ್ ಹೇಳಿದ್ರಲ್ಲ ಪ್ರೀತಿ ಹಾಕಿದ್ರೆ ಚೆನ್ನಾಗ. ನಾವು ಪ್ರೀತಿ ಹಾಕಿದೀವಿ ಇಬ್ರದು. ಅಡಿಗೆ ಮೇಲೆ ಪ್ರೀತಿ ಹಾಕಿದ್ಯಾ ಅಥವಾ ಪಕ್ಕದವ್ರ ಮೇಲೆ ಪ್ರೀತಿ ಹಾಕಿದ್ಯಾ? ಪಕ್ಕದವ್ರ ಮೇಲೆ. ಸರಿ ಚಂದನ್, ಇದ್ರ ಹೆಸರೇನು? ಮ್ಯಾಮ್ ಇದು ಮಾಲ್ಪುವಾ ಮತ್ತೆ ರಬ್ಡಿ ಅಂತ. ಓಕೆ. ಒರಿಜಿನೇಟೆಡ್ ಫ್ರಮ್ ವೆಸ್ಟ್ ಬೆಂಗಾಲ್. ಓಕೆ. ಬಟ್ ಇದ್ರದ್ದು ಆಕ್ಚುಲಿ ಹುಡ್ಕೊಂಡು ಹೋದ್ರೆ ನಮ್ಮ ಋಗ್ವೇದದಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಅವಾಗ ಅಪೂಪ ಅಂತ ಕರಿತಾ ಇದ್ರು. ಅಂದ್ರೆ ಇದನ್ನ ಅವಾಗ ತುಪ್ಪದಲ್ಲಿ ಕರೆದು ಜೇನ್ ತುಪ್ಪದಲ್ಲಿ ನೆನ್ಸ್ತಾ ಇದ್ರು. ಬಟ್ ಇವಾಗ ನಾವು ಶುಗರ್ ಸಿರಪ್ ಅಲ್ಲಿ ಶುಗರ್ ಸಿರಪ್ ಮಾಡಿ ನೆನ್ಸಿರೋದು. ಅಲ್ಲ ರೀ, ಇಷ್ಟೊಂದು ವೆರೈಟಿ ಅಡಿಗೆ ಎಲ್ರಿ ಕಲ್ತ್ರಿ? ಇಟ್ ವಾಸ್ ವೆರಿ ನ್ಯೂ ಡಿಶ್ ಫಾರ್ ಮೀ. ಆ ಸಿರಪ್ ಇಂದ ಹಾಕೊಳ್ಳೋದಾಗ್ಲಿ, ಆ ಕಾಂಬಿನೇಷನ್ ಆಗಿರ್ಲಿ. ರಬಡಿಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿರೋದಕ್ಕೆ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿದ್ದೀರಾ. ಲವ್ಲಿ ಕಾಂಬಿನೇಷನ್ಗಿಂತ ನನಗೆ ಈ ಕಾಂಬಿನೇಷನ್ ಇಷ್ಟ. ಆಡಬೇಕು ಕರಾಟೆ ಆಡಬೇಕು, ಎಡಬಿಡದೆ ನಡೆನುಡಿಯ ಕೆರಳಿಸುವ ಈ ಕಲೆಯ ನೋಡಬೇಕು, ನೋಡಿ ಕಲಿಯಬೇಕು. ಗೆಟಪ್ ಅಲ್ಲಿ ಬಂದಾಗ ಕರಾಟೆ ಆಗಿತ್ತು, ಈಗ ಅಡಿಗೆ ಮುಗಿಯಷ್ಟರಲ್ಲಿ ಡ್ಯಾನ್ಸ್ ಆಗೋಗಿದೆ ಹೇಳ್ರಿ. ಏನಿದು? ಅದು ಏನಿಲ್ಲ ಮೇಡಮ್, ಮಟನ್ ಸಾರು ಮಾಡಿ ಬಾಳೆಕಾಯಿ ಫ್ರೈ ಮಾಡಿ. ಓಕೆ. ಕೆಂಪಮ್ಮ, ಸ್ವಲ್ಪ ಪ್ರಶ್ನೆ, ಇದು ಏನ್ ಮಾಡಿದ್ರಿ? ಒಂದೆರಡು ಚಕ್ಕೆ, ಲವಂಗ, ನಾಟಿ ಈರುಳ್ಳಿ, ಒಂದೇ ಚೂರು ಟೊಮಟ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಗಸಗಸೆ ಮತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ, ಪುದೀನ, ಕೊತ್ತಂಬರಿ ಎಲ್ಲ ಫ್ರೈ ಮಾಡಿ. ನಾನು ಎಣ್ಣೆ ಜಾಸ್ತಿ ಉಯ್ದಿಲ್ಲ. ಬೆಳ್ಳುಳ್ಳಿ ಹಾಕಿದ್ದೀನಿ, ಶುಂಠಿ ಒಂದು ಮರ್ತಿದ್ದೀನಿ. ಇಲ್ಲಿ ನೀವು ಮಾಡಿರೋದ್ರಲ್ಲಿ ಬಾಳೆಕಾಯಿ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಏನಾಗಿದೆ ಅಂದ್ರೆ ಅದೊಂದು ಮಟನ್ ಟೇಸ್ಟ್ ತಗೊಂಡ್ಬಿಟ್ಟು, ಬಟ್ ಬಾಳೆಕಾಯಿ ತಿನ್ನೋವಾಗ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ನಿಮ್ಮ ಗ್ರೇವಿಯಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಆಗಿದೆ. ಅದೇ ಒಂದ್ ಸ್ವಲ್ಪ ಕಾಯಿ ಜಾಸ್ತಿ. ಅವೆರಡು ಸ್ವಲ್ಪ ಕಡಿಮೆ ಹಾಕಿದ್ರೆ ಹೈಲೈಟ್ ಆಗಿದೆ ಮೇಡಮ್. ಬಾಳೆಕಾಯಿ ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿ ಆಯ್ತದೆ. ಬಟ್ ಏನ್ ಗೊತ್ತಾ, ನನ್ ಕೆಂಪಮ್ಮನಲ್ಲಿ ಇಷ್ಟ ಆಗೋದು, ನಾವಿಲ್ಲಿರೋರೆಲ್ಲ ಆರ್ಟಿಸ್ಟ್ಗಳು. ಬಟ್ ಕೆಂಪಮ್ಮ ಅವ್ರಿಗೆ ಇದೆಲ್ಲ ತುಂಬಾ ಹೊಸದು. ಅವ್ರ ಜೊತೆ ಹೊಂದ್ಕೊಳ್ಳೋದಿರ್ಲಿ, ಅವ್ರ ಜೊತೆ ಅಡಿಗೆ ಮಾಡೋದು, ಇದೆಲ್ಲ ತುಂಬಾ ಹೊಸದು. ಬಟ್ ನೀವು ತುಂಬಾ ಖುಷಿಯಾಗಿ ಲವ್ಲವಿಕೆಯಿಂದ ಮಾಡ್ತೀರ ಕೆಮ್ಮ. ಅದಕ್ಕೆ ನಿಮ್ ಕಂಡ್ರೆ ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತ ಚಿನ್ನಕ್ಕೆ ಭರವಸೆಯ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಮಾತ್ರ. ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ಇದ್ದಾರೆ. ನಿಮ್ಮ ಕೇವಲ 30 ನಿಮಿಷಗಳಲ್ಲಿ ಹಣ ಪಡಿಬಹುದು. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8803000200ಗೆ ಸಂಪರ್ಕಿಸಿ. ಶರ್ಮಿತಾ ಹಾಗೂ ಏರ್ ರೋಸ್ಟರ್ಸ್ ದಿಶಾ. ಶರ್ಮಿತಾ, ನಾನು ಹೇಳಬೇಕು, ನೀವೊಬ್ಬರೇ ಹಿಂಗೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಲೆ ಮೇಲೆತ್ತೆಲ್ಲ ಲೆಫ್ಟ್ ಟು ರೈಟ್ ನೋಡಿದ್ನಂತೂ ನಾನು ನೋಡೇ ಇಲ್ಲ. ಇವತ್ತದು ಬ್ರೇಕ್ ಆಯ್ತು ಮ್ಯಾಮ್. ನಾನು ಯಾಕಂದ್ರೆ ಇಷ್ಟು ದಿನ ನೋಡಿದ್ದೀನಿ, ಎಲ್ರದ್ದು ಒಂದೊಂದು ಪ್ಯಾಟರ್ನ್ ಇರುತ್ತೆ ಅವ್ರು ಕೋಟ್ಲೆ ಕೊಡೋದು. ಅಪ್ಪ ದೊಡ್ಡ ನಮಸ್ಕಾರ ಈ ಹುಡ್ಗಿಗೆ, ಸೀರಿಯಸ್ಲಿ. ಹೌದಾ? ಸೀರಿಯಸ್ ಆಗಿ ನನಗಿಷ್ಟು ದಿನ ಯಾರು ಅಷ್ಟು ಕೋಟ್ಲೆ ಕೊಟ್ಟಿಲ್ಲ. ನಾನು ಇವತ್ತು ಏನ್ ಹೇಳ್ತೀನಂದ್ರೆ, ಕ್ವಾಟ್ಲಿ ಕಿಚನ್ ಅನ್ನ ಕ್ವೀನ್ ಆಫ್ ಕ್ವಾಟ್ಲೇಸ್ ದಿಶಾ. ಬಾಳೆನಲ್ಲಿ ಏನ್ ತಗೊಂಡಿದ್ರಿ? ದಿಂಡ, ಹೂವನ? ದಿಂಡಿಲ್ಲ, ಹಣ್ಣು. ಬಾಳೆ ಹಣ್ಣಲ್ಲಿ ಮಾಡಿದ್ರಿ ನೀವಿನ್ನ? ಓಕೆ. ಶರ್ಮಿತಾ, ನೀ ಮಾಡಿರೋ ಡಿಶ್ ಅಲ್ಲಿ ದಿಸ್ ವಾಸ್ ದ ಪ್ಲಾಂಟನ್ ಗುವಾಕಮೋಲಿ. ಪ್ಲಾಂಟನ್ ಅನ್ನ ಸ್ಕ್ವಾಶ್ ಮಾಡಿ ಒಳಗೆ ಗುವಾಕಮೋಲಿ ಹಾಕಿ, ಅಂಡ್ ದೆನ್ ಯು ಪುಟ್ ಪ್ರಾನ್ಸ್, ಗ್ರಿಲ್ ಪ್ರಾನ್ಸ್. ಪ್ರಾನ್ಸ್ ಅಲ್ಲಿ ಏನ್ ಮ್ಯಾರಿನೇಷನ್ ಹಾಕಿದೆ? ಪ್ರಾನ್ಸ್ ಅಲ್ಲಿ ಇಟ್ಸ್ ಅ ಬೇಸಿಕ್ ಚಿಲ್ಲಿ ಪೌಡರ್ ಅಂಡ್ ಟರ್ಮರಿಕ್. ದಟ್ ಡಿಶ್ ನನಗೆ ತುಂಬಾ 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 ಇಂಪ್ರೆಸ್ ಆಗಿರೋದು ಅಂದ್ರೆ, ಇವತ್ತಿನ ದಿನ ತನಕ ಯಾವುದೇ ಎಪಿಸೋಡ್ ಆಗಲಿ ಪ್ಲೇಟಿಂಗ್ ಇಷ್ಟು ಚಂದಾಗಿ ನಾನು ನೋಡಿಲ್ಲ. ಅಂಡ್ ದಿಶಾ ಇದ್ರೂ ನೀವಿಷ್ಟು ಮಾಡಿದ್ದೀರಂದ್ರೆ ಹ್ಯಾಟ್ಸ್ ಆಫ್. ಇನ್ನು ಸ್ವಲ್ಪ ಕ್ರಿಸ್ಪ್ ಆದರೆ ಇನ್ನು ಬೆಟರ್ ಆಗ್ತಿತ್ತು. ಬಟ್ ಅದರ್ವೈಸ್ ಇಟ್ ವಾಸ್ ಅ ವೆರಿ ಗುಡ್ ಪ್ಲಾಂಟನ್ ಗುವಾಕಮೋಲೆ. ಪ್ಲಾಂಟನ್ ಇಸ್ ಯೂಸ್ಲಿ ಯೂಸ್ ಜಮೈಕಾ ಸೈಡಲ್ಲಿ ಯೂಸ್ ಮಾಡ್ತಾರೆ, ಅಂಡ್ ಗುವಾಕಮೋಲೆ ಮೆಕ್ಸಿಕೋ. ಸೊ ಇಟ್ಸ್ ಅ ವೆರಿ ಗುಡ್ ಫ್ಯೂಷನ್. ಚೆನ್ನಾಗಿ ಬಂತು. ಇಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್.
ಇದಕ್ಕೊಂದು ಟೈಟ್ಲ್ ಇಟ್ಟಿರ್ಬೇಕಲ್ಲ ಇದೆ ಇದೆ ಟೈಟ್ ಟೈಟ್ ಇದೆ ಏನಾದ್ರು ಟೈಟ್ಲು ವಡೆ 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 ಕೂತೋಡೆ ಯಾವ್ದು ಬನಾನಾ ಕೋಫ್ತಾ. ಬಾಳೆಕಾಯಿನ ಯೂಸ್ ಮಾಡ್ಕೊಂಡು ಒಂದು ಡಿಶ್ನ ಮಾಡ್ಕೊಂಡು ಬಂದಿದ್ದೀರಾ. ಮಸಾಲೆ ಟೇಸ್ಟು ಅದೆಲ್ಲ ಚೆನ್ನಾಗಿದೆ. ನೀವು ಪ್ರಶಾಂತನ ಮಕ ನೋಡಿ 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 ಜಾಸ್ತಿ ಖಾರ ಹಾಕ್ಬಿಟ್ಟಿದ್ದೀರಾ ಅನ್ಸುತ್ತೆ. ಖಾರನ ಪಟ್ಟೆ ಖಾರ ಇದೆ. ಓ ಮ್ಯಾಮ್ ಏನಂತ ಗೊತ್ತಾಯ್ತು? ಒಂದು ನಿಮಿಷ ನಾನು ಹೇಳ್ತೀನಿ. ನಾನು ಹೇಳ್ದೆ ಖಾರ ಕಡಿಮೆ ಮಾಡಿದ್ಲು ಫಸ್ಟೇ ಶ್ರುತಿ ಮ್ಯಾಮ್ ಸ್ವೀಟ್. ಅವ್ರು ಆಲ್ರೆಡಿ ಸಿಹಿ ಇದೆ, ನೀನು ಸ್ವೀಟ್ ಮಾಡ್ಬೇಡ, ಅವ್ರಿಗೆ ಒಂಚೂರು ಖಾರ ಕೊಡು ಅಂತ ಹೇಳಿ ಸಾಕೋರಿಂದ ಕಡೆ. ಸರ್ ಹಂಗೂ ಏನಾಯ್ತು ಗೊತ್ತಾ ಸರ್, ಇವಳು ಟೇಸ್ಟ್ ಮುಂಚೆ ನಾವು ಟೇಸ್ಟ್ ಮಾಡೋಣ ಅಂತ ನಾನು ಹೇಳ್ದೆ. ಜಡ್ಜಸ್ ದೇವ್ರ ತರ ನಾವು ಟೇಸ್ಟ್ ಮಾಡಿದೆ, ಅದು ನೈವೇದ್ಯಕ್ಕೆ ಇಡ್ತಾ ಇದೀವಿ. ನಾವು ಹಂಗೆ ಮಾಡೋದು ಬೇಡ, ನೈವೇದ್ಯಕ್ಕೆ ಇಟ್ಟ ಮೇಲೆ ಅದು ಸರಿ ಇರಲ್ಲ ಅಂತ. ಅಯ್ಯೋ ಕೋಫ್ತಾ ಮಾಡಿದ್ದು ಗ್ರೇವಿ ಮಾಡಿದ್ದು ತುಂಬ ಚೆನ್ನಾಗಿದೆ. ಅಕಸ್ಮಾತ್ ಸ್ವಲ್ಪ ಫ್ಯಾಟ್, ಘೀ, ಕ್ರೀಮ್, ಬಟರ್ ಇದು ಮೂರಲ್ಲಿ ಯಾವುದೋ ಒಂದು ಸ್ವಲ್ಪ ಗ್ರೇವಿಲಿ ಹಾಕಿದ್ರೆ ಇಟ್ ವಿಲ್ ಬೀನ್ ವೆರಿ ವೆರಿ ಟೇಸ್ಟಿ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಆರ್ ಸ್ಮೋಕ್ ಕೊಟ್ಟಿದ್ರೆ ಇಟ್ ವಿಲ್ ಬೀನ್ ಎ ವೆರಿ ವೆರಿ ಗುಡ್ ಡಿಶ್. ರಿಸಲ್ಟ್ಸ್ ಆಲ್ ದಿ ವೆರಿ ಬೆಸ್ಟ್. ಎಷ್ಟು ಜನ ಕುಕ್ಗಳು ಬರ್ತಾರಲ್ಲ ಅವ್ರದೆಲ್ಲ ಕಾಂಬಿನೇಷನ್ಗಳಲ್ಲಿ ಒಬ್ರು ಕುಕ್ಕು ಸಿಕ್ಕಾಪಟ್ಟೆ ಅಡಿಗೆ ಚೆನ್ನಾಗಿ ಮಾಡ್ತಾರೆ, ಕ್ವಾಟ್ಲೆಗಳು ಸ್ವಲ್ಪ ಸುಮಾರು. ಇನ್ನೊಂದ್ ಕಡೆ ಕ್ವಾಟ್ಲೆಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ಕುಕ್ಕುಗಳು ಟೇಸ್ಟ್ ಸುಮಾರಾಗಿ ಮಾಡಿರ್ತಾರೆ. ಆದ್ರೆ ಕ್ವಾಟ್ಲೆ ಅಂಡ್ ಕುಕ್ ಇಬ್ರು ಒನ್ ಮೋರ್ ಅಂತ ಇರ್ಬೇಕು. ನಿಮ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಚಂದ್ರ ಅವ್ರೆ, ಸಾಕಾಗಿ ಮಾಡಿದಿರಿ. ಈ ಬಾಳೆನ ಏನ್ ಯೂಸ್ ಮಾಡ್ಕೊಂಡಿದ್ದೀರಾ? ಬಾಳೆ ಹೂವು ಹಾಕಿದ್ವಿ, ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮಾಟೊ ಹಾಕಿದ್ವಿ, ತಿರುಗಿಸ್ಕೊಟ್ವಿ, ಬಿರಿಯಾನಿ ರೆಡಿ ಆಗ್ಬಿಡ್ತು. ನಾನು ಇವಾಗ ಚಂದ್ರನ ಅಡಿಗೆ ಮುಂಚೆ ತುಕಲಿ ಬಗ್ಗೆ ಹೇಳಬೇಕು. ನಾನು ಪ್ರತಿ ಸತಿ ಒಂದೊಂದು ವಾರ ಇಲ್ಲಿ ಬಂದ್ಬಿಟ್ಟು ನಾನು ಅಲ್ಲ, ಮಾರನೇ ದಿನ ನನಗೆ ನಿದ್ರೆ ಬರೋ ಟೈಮಲ್ಲಿ ತುಕಾಲಿ ವಾಯ್ಸ್ ಕೇಳುತ್ತೆ. ಚಳುವೆ ತುಂಬಾ ಅಫೆಕ್ಟ್ ಮಾಡಿದ್ದಾರೆ. ನಾನು ಇವ್ರ ಬಗ್ಗೆ ಸುಮಾರು ಹೇಳಿದ್ದೀನಿ. ಏನ್ ಹೇಳಿದ್ದೀನಿ ಅಂದ್ರೆ, ಇಂಥ ಜನ ನನ್ನ ಲೈಫಲ್ಲಿ ನೋಡೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಅಂಡ್ ಇಬ್ಬರಿಗೂ ಆಲ್ ದಿ ಬೆಸ್ಟ್. ಆಹಾ, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೀರಾ ಪ್ರೇರಣಾ. ಇದಕ್ಕೇನೋ ಅರ್ಥ ಇದೆ ಅಲ್ವಾ? ಆಕ್ಚುಲಿ ಅದು ಯೂಶಲಿ ಉಲ್ಟಾ ಇರತ್ತೆ, ಇನ್ ಅಂಡ್ ಯಾಂಗ್ ಅಂತ. ಸೊ ಯಾವ್ದ್ರಲ್ಲಾದ್ರೂ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಒಳ್ಳೇದು ತರ ಸಿಗ್ನಿಫಿಕೆನ್ಸ್. ಬನಾನಾ ಫ್ಲವರ್ ಅದನ್ನು ಮಾಡಿರೋ ಸ್ಪೆಷಲ್ ಡಿಶ್ ಮೇಡಮ್. ಅದು ಲೈಫ್ ಅಲ್ಲಿ ನಾನ್ ಬಾಳೆ ಹೂವ ಇರತ್ತಂತಾನೆ ಗೊತ್ತಿಲ್ಲ ಮ್ಯಾಮ್. ಅದ್ರಲ್ಲಿ ಕುಕಿಂಗ್ ಬೇರೆ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಯೋಚನೆ ಮಾಡಿ ಎಲ್ಲ ಕೇಳಿಲ್ಲ. ಇದನ್ನೆಲ್ಲ ಹೇಳ್ಕೊಟ್ಟಿದ್ ಸೂರಜ್ ಇವತ್ತು. ಖಂಡಿತ 100%. ಆಕ್ಚುಲಿ ಮಟನ್ ಅಲ್ಲಿ ಮಾಡ್ತಿದ್ರೆ ಎಕ್ಸ್ಟ್ರಾರ್ಡಿನರಿ ಡಿಶ್. ಇವತ್ತು 25,000 ಈಗಲೇ ಕೊಟ್ಟು ಕಳಿಸ್ತಿದ್ರಿ ಅವಳನ್ನ ಮನೆಗ. ಸೊ ನೀವು ಸಿಹಿ ಮತ್ತೆ ಮುದ್ದು ರೋಟಿ ಅಲ್ಲ, ಸಿಹಿ ಮತ್ತೆ ಖಾರ ಎರಡನ್ನೂ ಬ್ಯಾಲೆನ್ಸ್ ಮಾಡಿದೀರಾ ನೀವು. ಚೆನ್ನಾಗಿದೆ. ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೀರಾ. ಇದು ತುಂಬಾ ಖಾರ ಅನ್ಸ್ದಾಗ ಸ್ವೀಟ್ ನ ಟ್ರೈ ಮಾಡೋದು. ಕಾಂಬಿನೇಷನ್ ವಾಸ್ ನೈಸ್. ಥ್ಯಾಂಕ್ ಯು. ನಿಮ್ಮ ಬನಾನಾ ಫ್ಲವರ್ ಇಂದ ಮಾಡಿರೋ ಲಾಲ್ ಮಾಸ್ ತುಂಬಾ ಆಥೆಂಟಿಕ್ ರಾಜಸ್ಥಾನ್ ಲಾಲ್ ಮಾಸ್ ಇದ್ದಂಗೆ ಇದೆ. ಅಕಸ್ಮಾತ್ ನೀವು ಯಾವತ್ತಾದ್ರೂ ಲೈಫಲ್ಲಿ ಮಟನ್ ತಿನ್ನಾಗಿದ್ರೆ ಇಂಥನೇ ಟೇಸ್ಟ್ ಬರುತ್ತೆ. ವೆರಿ 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 ಕ್ಲೋಸ್. ಓನ್ಲಿ ಥಿಂಗ್ ಮಿಸ್ಸಿಂಗ್ ಇಸ್ ಮಟನ್. ದಟ್ ವಾಸ್ ಬ್ಯೂಟಿಫುಲ್. ಅದು ಒಂದು ಮಾತ್ರ ತುಂಬಾ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಕಣೋ, ತುಂಬಾ ಚೆನ್ನಾಗಿತ್ತು. ಏನು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವಿದೆ ಹೇಳಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೂರಜ್ ಅಂಡ್ ಪ್ರೇರಣಾ, ನಿಮ್ಮಿಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಸೊ ಇವತ್ತಿನ ಎಲಿಮಿನೇಷನ್ ಚಾಲೆಂಜ್ ರೌಂಡ್ ನ ಮೇನ್ ಕುಕಿಂಗ್ ಟಾಸ್ಕ್ ಅಡಿಗೆನೂ ಮಾಡಿದ್ದಾಯ್ತು, ಟೇಸ್ಟಿಂಗ್ ಮಾಡಿದಾಯ್ತು. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಈ ವಾರದ ಕುಕ್ ಆಫ್ ದ ವೀಕ್ ಯಾರು ಆಗ್ತಿದ್ದಾರೆ ಅಂತ. ಹಾಗೆ ಡೇಂಜರ್ ಝೋನಿಗೆ ಹೋಗಿ ಅಲ್ಲಿಂದ ಎಲಿಮಿನೇಟ್ ಆಗೋ ಯಾರು ಅಂತ ತಿಳ್ಕೊಬೇಕು. ಶ್ರುತಿ ಮ್ಯಾಮ್, ನಾವಿವಾಗ ಮಾಡ್ತಾ ಇರೋದು 2 ಅನೌನ್ಸ್ಮೆಂಟ್. ಒಂದು ಕುಕ್ ಆಫ್ ದ ವೀಕ್ ಯಾರು ಅಂತ ಹೇಳ್ತೀವಿ. ಎಲಿಮಿನೇಷನ್ ರೌಂಡ್ ಹೋಗ್ತಾ ಇರುವಂತ 3 ಲೀಸ್ಟ್ ಪರ್ಫಾರ್ಮರ್ಸ್. ಔಟ್ ಆಫ್ 6 ನಲ್ಲಿ 3 ಹೆಣ್ಮಕ್ಳು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದಾರೆ. 4 ಜನ ಗಂಡು ಮಕ್ಕಳಲ್ಲಿ ಒಬ್ರು ಕುಕ್ ಆಫ್ ದ ವೀಕ್ ಆಗ್ತಾ ಇದ್ದಾರೆ. ಈ ವಾರದ ಕುಕ್ ಆಫ್ ದ ವೀಕ್ ಇಬ್ಬರು ಹೆಸರನ್ನ ನಾನು ಹೇಳಲೇಬೇಕು. ಇವರಿಬ್ಬರ ಮಧ್ಯೆ ತುಂಬಾ ಟಫ್ ಆಗಿರುವಂತ ಒಂದು ಫೈಟ್ ಕೊಟ್ರು ಅಂತ ಹೇಳ್ತೀನಿ. ಒಂದು ಚಂದ್ರಣ್ಣ ಮತ್ತೆ ರಘು ಅವರು. ಟೇಸ್ಟ್
ಮೇಲೆ ಮಾತ್ರ ಅಲ್ಲ, ಬಾಳೆನ ಯಾರು ಯೂನಿಕ್ ಆಗಿ ಉಪಯೋಗಿಸಿದ್ರು ಅವ್ರಿಗೆ ನಾವು ಈ ಸರಿ ಕುಕ್ ಆಫ್ ದ ವೀಕ್ ನ ಕೊಡ್ತಾ ಇದೀವಿ. ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಟಫ್ ಫೈಟ್ ಇತ್ತು, ಆದ್ರೆ ಆ ಫೈಟ್ ಅನ್ನ ಗೆದ್ದಿರುವಂತ ಫೈಟರ್ ರಘು. You deserved ಕುಕ್ ಆಫ್ ದ ವೀಕ್ ಇರುವಂತ ರಘು ಅವರೇ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇವರಿಗೆ ಸಿಗ್ತಿದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000 ಕ್ಯಾಶ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಒಂದು ಶೆಫ್ ಕ್ಯಾಪ್, ಶೆಫ್ ಬ್ಯಾಡ್ಜ್. ಹಾಗೆ ರಘು ಅವ್ರಿಗೆ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ 10,000 ಕ್ಯಾಶ್ ಪ್ರೈಸ್. ರಘು ಹಾಗೂ ಗೊಬ್ಬರ ಅವರಿಗೆ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ರಘು ಹಾಗೂ ಗೊಬ್ಬರ ಅವರಿಗೆ ಸಿಗ್ತಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಹಾಗೆ ರಘು ಅವರು ಮಾಡಿದಂತ ಬನಾನಾ ಫ್ಲವರ್ ಮಂಚೂರಿಯನ್ ಆಗ್ತಾ ಇದೆ ಈ ವಾರದ ಫಾರ್ಚೂನ್ ಡಿಶ್ ಆಫ್ ದ ವೀಕ್. ಕಂಗ್ರ್ಯಾಚುಲೇಷನ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 880300 ಸಂಪರ್ಕಿಸಿ. ಇವಾಗ 3 ಜನರು ಬಾಟಮ್ ಅಲ್ಲಿ ಪರ್ಫಾರ್ಮ್ ಮಾಡಿ ಇವಾಗ ನೆಕ್ಸ್ಟ್ ಚಾಲೆಂಜ್ ಎಲಿಮಿನೇಷನ್ ಚಾಲೆಂಜಿಗೆ ಹೋಗ್ತಾ ಇದ್ದೀರಾ. ದಿಸ್ ಡಸ್ ನಾಟ್ ಮೀನ್ ದಟ್ ನೀವು ಚೆನ್ನಾಗಿ ಅಡಿಗೆ ಮಾಡಿಲ್ಲ ಅಂತ. ರ್ಯಾಂಡಮ್ ಆಗಿ 3 ಜನ ಕರಿತೀವಿ. ಇಟ್ ಇಸ್ ನಾಟ್ ಆರ್ಡರ್ ಅಂತ ನೀವು ಪರ್ಫಾರ್ಮೆನ್ಸ್ ಇಷ್ಟು ಲೋ ಆಗಿದೆ ಅಂತ ಅಂದ್ಕೊಬಿಡಿ. ಬಟ್ ಇರೋ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ್ಸ್ ಇಸ್ ದ ಲೋಯೆಸ್ಟ್ ಇನ್ ಮಾರ್ಕ್ಸ್. ನೆಕ್ಸ್ಟ್ ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ನಾನು ಕರೀತಾ ಇರೋದು 3 ಜನ. ಒಬ್ರು ಸೋನಿಯಾ, ಒಬ್ರು ಶರ್ಮಿತಾ, ಇನ್ನೊಬ್ರು ಶಿಲ್ಪ. ಈ 3 ಜನ ಕಂಟೆಸ್ಟೆಂಟ್ಸ್ ಮುಂದೆ ಬನ್ನಿ. ಈ ಎಲಿಮಿನೇಷನ್ ರೌಂಡ್ ಅಲ್ಲಿ ನೀವು 3 ಜನ ಒಂದು ಡಿಶ್ ಮಾಡಬೇಕು. ಅದು ಸ್ಟಾರ್ಟರ್ ಆಗಿರಲಿ, ಮೇನ್ ಕೋರ್ಸ್ ಆಗಿರಲಿ, ಡೆಸರ್ಟ್ ಆಗಿರಲಿ. ಓಕೆ, ನಿಮಗೆ ಈ ಡಿಶ್ ಪ್ರಿಪೇರ್ ಮಾಡೋಕ್ಕೆ 20 ಮಿನಿಟ್ಸ್ ಟೈಮ್ ಮಾತ್ರ ಸಿಗುವುದು. ಆ್ಯಂಡ್ ನಿಮಗೆ ಈ ಹೀರೋ ಇಂಗ್ರೀಡಿಯೆಂಟ್ ಕೊಡ್ತಾ ಇರೋದು ಮಶ್ರೂಮ್. ಆರ್ ಯು ರೆಡಿ? Yes, chef. 3 ಜನಕ್ಕೂ ಆಲ್ ದ ವೆರಿ 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 ಬೆಸ್ಟ್. ಓಕೆ, ಬನ್ನಿ. ನಿಮ್ಮ ಊರಲ್ಲಿ ಯಾರಿಬ್ರು ತುಂಬಾ ಚೆನ್ನಾಗಿ ಡಿಶ್ನ ಪ್ರಿಪೇರ್ ಮಾಡ್ತಾರೆ ಅವ್ರು ಉಳ್ಕೊಳ್ತಾರೆ. ಆ್ಯಂಡ್ ಒಬ್ರು ಲೀಸ್ಟ್ ಪರ್ಫಾರ್ಮರ್ ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಇಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಸೊ 3 ಜನನು ಪ್ರೀತಿಯಿಂದ ಎಫರ್ಟ್ ಹಾಕಿ ಟೆನ್ಷನ್ ಮಾಡ್ಕೊಳ್ದೆ ಸಕ್ಕದಾಗಿ ಅಡುಗೆನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಎಲಿಮಿನೇಷನ್ ಟಾಸ್ಕ್ ಶುರು ಆಗ್ತಿದೆ ಇನ್ 3 2 1 ಗೋ. ಚಟ್ನಿಯಾ? ಮಶ್ರೂಮ್ ತಗೊಳ್ಳಿ. ಯಾವ ಮಶ್ರೂಮ್ ತಗೋತೀರಾ? ಎರಡಿದೆ. ಪುದೀನಾ ಸೊಪ್ಪು ಮಾಡಮ್ಮ, ಪುದೀನಾ ಸೊಪ್ಪು. ಪ್ರಶಾಂತ್, ಇಲ್ಲಿವರೆಗೂ ನೀನ್ ಮಾಡಿರೋದು ನಾಟಕ, ಇದು ರಿಯಲ್. ಪ್ರಶಾಂತ್ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಬಾಯಿಗೆ ಬರ್ತೈತೆ ಫ್ರೆಶ್ ಅಂತ ನೋಡಿದು. ಇಡ್ಲಿ ಮಜಾ ಮಾಡಿ. ಪಾಪ ಪ್ರಶಾಂತ ಯಾಕೆ ಸೀರಿಯಸ್ ಆಗಿ ಎಲ್ಲರೂ ಭಯ ಪಡಿಸ್ಬಿಟ್ರು ಪಾಪ. ಇದು ಮೈದಾ, ಮತ್ತೆ ಆಲ್ ಪರ್ಪಸ್ ಫ್ಲವರು ಹಾಕ್ತಾರೆ.
ಸ್ವಲ್ಪ ಪುದೀನ ಬಿಡಿಸ್ತಾ ಇದ್ದೀನಿ ಇರಿ, ಇಲ್ಲ ಅಂದ್ರೆ ನನ್ನನ್ನೇ ಅರ್ದು ಬಿಡ್ತಾರೆ. ಹೈ ಇಡಬೇಡಿ. ಸೊ ಕುಕ್ಗಳು ಹಾಗೂ ಕ್ವಾಟ್ಲೇಸ್ ನಿಮ್ಮ ಕೊಟ್ಟಿದ್ದಂಥ 20 ನಿಮಿಷದಲ್ಲಿ 10 ನಿಮಿಷ ಆಲ್ರೆಡಿ ಮುಗ್ದಿದೆ. ಇನ್ನು ಉಳಿದಿರೋದು 10 ನಿಮಿಷ. ಸೊ ಬೇಗ 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 ಅಡುಗೆನ ಮಾಡಿ. ಓಕೆ, ಟೆನ್ಷನ್ ಆಗಬೇಡಿ, ನಗಾಡಿ ಆಯ್ತಾ? ಆರೇ ನಗುತ್ತಾವ್ರೆ. ಉಪ್ಪಲ್ಲಿ ಅದೇ ಅಷ್ಟು ಬೇಡ. ಸರಿ ಸರಿ. ಬಿಟ್ಟ ಗುರು ಫೀಲು, ಮುಂದೆ ಇದೆ ಗೋಲು, ವಿನ್ನಾಗೋಕೆ ಬೇಕು ಸ್ಮೈಲು. ಯಾ, ದಟ್ಸ್ ಪರ್ಫೆಕ್ಟ್. ನೈಸ್, ನಾಟ್ ಸ್ಮೆಲ್ ಸೋ ಗುಡ್. ನೀನೇನು ತಲೆ ಕಟ್ಸ್ಕೊಂಬೇಡ ಶಿಲ್ಪು, ತಲೆ ಮೇಲೆ ತಲೆ ಬೀಳಿ ಆಯ್ತಾ? ಅವ್ರು ನೀನು ಸೆಲೆಕ್ಟ್ ಮಾಡೇ ಮಾಡ್ತಾರೆ, ನೀನು ಹೆಲ್ಮೆಟ್ ಮಾಡಲ್ಲ. ಅವ್ರನ್ನ ಹೆಲ್ಮೆಟ್ ಮಾಡ್ಕೊತ ನಮ್ಮನ್ನ ಮಾಡಲ್ಲ. ನೀನು ಟೆನ್ಷನ್ ತಗೋಬೇಡ. ಪ್ರಶಾಂತ, ಆಡಿಯನ್ಸ್ಗೆ ಈಗ ಡೌಟ್ ಬರಲ್ವೇನು? ಅದಕ್ಕೆ ನಾನು ಹೇಳಿದ್ದೆ ನನಗೆ ಪ್ರಶಾಂತ್ ಬೇಡ. ಅದಕ್ಕೆ ಪ್ರಶಾಂತ್ ಬೇಡ. ಥ್ಯಾಂಕ್ಸ್ ಕಣಮ್ಮ. ಎಲ್ಲರೂ ನಿಮ್ಮನ್ನ ಕಳ್ಸಕ್ಕೆ ನೋಡ್ತಾ ಇದ್ದಾರೆ. ನೋಡ್ತಾ ಇರ್ತಾರೆ ನೀನ್ ಡೌ ಮಾಡೋದ್ನ. ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಉರಿ ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ, ನನ್ನ ಮಕ್ಕಳು ಬೇರೆ ಉರಿಸ್ತಾವ್ರೆ. ಓಕೆ, ನೀ ಚಟ್ನಿ ಮಾಡಿ. ಶೆಫ್ ನಾನೇ ಮಾಡ್ತೀನಿ. ಶಿಲ್ಪು ನೋಡ್ದೆ ನಾನು, ಎಲ್ಲ ನೋಡ್ದೆ, ಅವರೆಲ್ಲ ಆಡ್ಕೋತಾರೆ. ಎಲ್ಲ ನೋಡ್ದೆ, ನಂದು ನಿಂದು ಬಾಂಡಿಂಗ್ ಗೊತ್ತಲ್ವ ಶಿಲ್ಪು, ತುಂಬಾ ಚೆನ್ನಾಗಿದೆ. ನೀನೇ ತಲೆ ಕೆಡಿಸ್ಕೊಬೇಡ. ಓಕೆ, ಇಟ್ಸ್ ಪುದೀನ ಚಟ್ನಿ ವಿತ್ ವಿತ್ ಮಶ್ರೂಮ್ ಗಾರ್ಲಿಕ್. ಮಶ್ರೂಮ್ ಗಾರ್ಲಿಕ್ ಎಲ್ಲರೂ ಅದೇ ಮಾಡ್ತಿದ್ದೀರಾ? ಹೌದು. ಇದೆಲ್ಲ ಕ್ಲೀನ್ ಮಾಡೋದಾ? ಕ್ಲೀನ್ ಮಾಡ್ಕೊ. ಸಾಕಾದ, ನೋಡೋಕ್ಕೆ ಲುಕ್ ಆ್ಯಂಡ್ ಫೀಲ್ ಸಾಕಾಗಿದೆ. ಇನ್ನು ತಿಂದ್ಬಿಟ್ರಂತೂ ಫಿದಾ ಆಗ್ಬಿಡ್ತಾರೆ. ಓಕೆ, ಬಿಡು. You want to put kothmir or not? No, that's it. ಓಕೆ. ಬಟ್ರ್ ಚೂರು ಎತ್ತು ಬಿಡು. ಬಟ್ರು ಆಮೇಲೆ ಬಟ್ರ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಇದು ಮಾಡ್ಬಿಟ್ರೆ. ಓಕೆ, ಕುಕ್ಕು ಮತ್ತೆ ಕ್ವಾಟ್ಲೆಗಳಿಗೆ ಇನ್ನು 10 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 10, 9, 8, 7, 6, 5, 4, 3, 2, and 1. ಇಲ್ಲಿಗೆ ಎಲಿಮಿನೇಷನ್ ಟಾಸ್ಕ್ ಮುಗ್ದಿದೆ. ಸೊ ನೀವು ಮಾಡಿರುವಂಥ ಡಿಶ್ನ ನಮ್ಮ ಜಡ್ಜಸ್ ಟೇಸ್ಟ್ ಮಾಡಿ ಅದಾದಮೇಲೆ ರಿಸಲ್ಟ್ಸ್ನ ಅನೌನ್ಸ್ ಮಾಡುವಂಥ ಸಮಯ. ಮೊದಲನೇದಾಗಿ ಶಿಲ್ಪಾ, ನೀವು ಡಿಶ್ನ ತಂದಿಡಿ. ಸೋನಿಯಾ, ನೀವು ಬನ್ನಿ. ಶರ್ಮಿತಾ, ಸೊ ನಮ್ಮ 3 ಜನಗಳು ಕೊಟ್ಟಂತ ಮಶ್ರೂಮ್ ಅಲ್ಲಿ ಇಲ್ಲಿ 3 ಡಿಶ್ನ ಮಾಡಿ ತಂದಿಟ್ಟಿದ್ದೀರಾ. ಈಗ ಅದನ್ನ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. 3 ಜನಕ್ಕೂ ಆಲ್ ದಿ ಬೆಸ್ಟ್. ಶರ್ಮಿತಾ ಮತ್ತೆ ಅವರೇ ಮತ್ತೆ ಶಿಲ್ಪಾ ಅವರೇ, ಇಷ್ಟು ವಾರಗಳು ಅಡುಗೆ ಮಾಡಿದ್ದೀರಾ. ಈ ವಾರ ಡೇಂಜರ್ ಹೋಗ್ಬಿಟ್ಟು ಬರೀ 20 ನಿಮಿಷದಲ್ಲಿ ನಿಮ್ಗೆ ಅಡಿ ಅಂತ ಹೇಳಿದ್ರ, ಇವೆರಡಕ್ಕೂ ಏನು ವ್ಯತ್ಯಾಸ ಅಂತೀರಾ? ಆ್ಯಕ್ಚುಲಿ ಇವತ್ತು ಕ್ವಾಟ್ಲೆ ಕೊಡಲಿಲ್ಲ. ಅವ್ರು ತುಂಬ ಸೀರಿಯಸ್ ಆಗಿ, ನಮಗಿಂತ ಸೀರಿಯಸ್ ಆಗಿದ್ರು. ಯಾಕಂದರೆ ಎಲಿಮಿನೇಷನ್ ಅಂತ ಹೇಳಿ ಇದೇ ನಮಗೂ ಆಗ್ತಾ ಇದ್ದಿದ್ದು ಇಷ್ಟು ದಿನ. ಓಕೆ, ಇವಾಗ ಅವ್ರಿಗೆ ಅರ್ಥ ಆಗಿದೆ. ಬಟ್ ತುಂಬ ಸ್ಟ್ರೆಸ್ ಫ್ರೀ ಆಗಿತ್ತು. ಹೌದಾ? ಸೋನಿಯಾ, ನಿಮಗೆ ಇದು ಒಂಥರ ಡೂ ಆರ್ ಡೈ ಸಿಚುವೇಶನ್ ಆಗೋಯ್ತು. ಆದರೂ ಸ್ಟ್ರೆಸ್ ಮಾಡ್ಕೊಳ್ಳಿಲ್ಲ ಆ್ಯಕ್ಚುಲಿ ವಾಣಿ ನಾನು. ವಿ ವರ್ ಆನ್ ದ ಸೇಮ್ ಪೇಜ್ ಅನ್ಸುತ್ತೆ. ಅಂದರೆ ಇವ್ರು ಹೇಳ್ದಂಗೆ ಅವ್ರು ಕ್ವಾಟ್ಲೆ ಕೊಡದೆ ಸಪೋರ್ಟ್ ಮಾಡಿದ್ದಕ್ಕೆ ಇದು ಒಂಥರ ಎಂಜಾಯಬಲ್ ಕುಕ್ ಆಯ್ತು ಇವತ್ತು. ಇಸ್ ಇಟ್ ಸೊ? ಓಕೆ, ಶಿಲ್ಪಾ ನಿಮಗೂ ಹಾಗೆ ಅನಿಸ್ತಾ? ನನಗೆ ಇಷ್ಟು ದಿನ ಕಾನ್ಫಿಡೆನ್ಸ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿಶ್ ಮಾಡ್ಬೇಕಾದ್ರೆ ನಾನು ಸಖತ್ ಕಾನ್ಫಿಡೆನ್ಸಲ್ಲೇ ಮಾಡಿದ್ದೆ ಆ್ಯಕ್ಚುಲಿ. ಓಕೆ, ಸೊ ನೀವು ಹೇಳಿ ಶರ್ಮಿತಾ ಅವರೇ, ಏನು ಮಾಡಿದ್ದೀರಾ? ಮಶ್ರೂಮ್ ಪೆಪ್ಪರ್ ಡ್ರೈ. ನೀವು ಸೋನಿಯಾ ಅವರೇ? ಬಟರ್ ಮಶ್ರೂಮ್ with fried onions and garlic with a taste of
ಮಿಂಟ್ ಚಟ್ನಿ. ಓಕೆ, ನೀವು ಶಿಲ್ಪ? ನಂದು ಚೀಸಿ ಮಶ್ರೂಮ್ ಬಟರ್ ಗಾರ್ಲಿಕ್. ಸೊ ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ನ ಎಲಿಮಿನೇಷನ್ ಟಾಸ್ಕ್ ಇಲ್ಲಿಗೆ ಮುಗಿದಿದೆ. ಬಿಕಾಸ್ ನೀವು ಮಾಡಿದ್ದು ಆಯಿತು ಆ್ಯಂಡ್ ಅವ್ರು ಟೇಸ್ಟ್ ಮಾಡಿದ್ದು ಆಯಿತು. ಯಾರು ಇಬ್ಬರು ಉಳ್ಕೋತಾ ಇದ್ದೀರಾ ಆ್ಯಂಡ್ ಯಾರು ಒಬ್ಬರು ಮನೆಗೆ ಹೋಗ್ತೀರಾ ಅಂತ ಅವರು ತಿಳಿಸ್ಕೊಡ್ತಾರೆ. ಜಡ್ಜಸ್ ಓವರ್ ಟು ಯು. 20 ನಿಮಿಷದಲ್ಲಿ ಕ್ವಿಕ್ಕಾಗಿ ಒಂದು ಡಿಶ್ನ ಮಾಡಿ ಅಂದರೆ ಎಲ್ಲರಿಗೂ ಕಷ್ಟನೇ. ಈ ಎಲ್ಲ ಟೆನ್ಷನ್ ಮಧ್ಯದಲ್ಲಿ ನೀವು 3 ಜನ ಮಶ್ರೂಮ್ನಲ್ಲಿ 3 ಸ್ಟಾರ್ಟರ್ಸನ್ನು ಮಾಡಿದ್ದೀರಾ. 3 ಜನ. ಕೌಶಿಕ್ ಅವರು ಹಾಗೂ ನಾನು ಟೇಸ್ಟ್ ಮಾಡಿದ್ಮೇಲೆ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆದರೆ ಟೇಸ್ಟಲ್ಲಿ ಇಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ದಿ ಬೆಸ್ಟ್ ಯಾರು ಮಾಡಿದ್ರು ಅವ್ರ ಹೆಸರನ್ನು ತಗೊಳ್ತೀನಿ. ಮೂರು ಜನರಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಟೇಸ್ಟ್ನ ರೆಡಿ ಮಾಡ್ಕೊಂಡು ಬಂದಿದ್ದು ಶರ್ಮಿತಾ. ಕಲಿಯೋದಕ್ಕೆ ಮತ್ತಷ್ಟು ಅವಕಾಶ ಸಿಕ್ಕಿದೆ ನಿಮಗೆ ಅಂತ ಹೇಳ್ತಾ ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತು ನಿಮ್ಮಿಬ್ಬರಲ್ಲಿ ಯಾರೇ ಹೋದ್ರೂ ಖಂಡಿತವಾಗ್ಲೂ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತೀವಿ. ಈ 2 ಪ್ಲೇಟ್ಸ್ಗಳಲ್ಲಿ ಏನಿದೆ ನೀವಿಬ್ಬರು ಮಾಡಿರುವಂಥದ್ದು, ಅದರಲ್ಲಿ ಒಂದು ಪ್ಲೇಟಲ್ಲಿ ನಾವು ಸ್ವಲ್ಪ ಯೂನಿಕ್ನೆಸ್ನ ನೋಡಿದ್ವಿ. ಇನ್ನೊಂದು ಪ್ಲೇಟಲ್ಲಿ ತುಂಬ ಸಪ್ಪೆ ಇತ್ತು, ಅಂದರೆ ಉಪ್ಪು ಕೂಡ ಸರಿಯಾಗಿರಲಿಲ್ಲ. ಇನ್ನೊಂದು ಡಿಶ್ನ ಸ್ವಲ್ಪ ಪ್ಲೇಟಿಂಗು ಚೆನ್ನಾಗಿತ್ತು. ಅವರ ಯೂಸ್ ಮಾಡ್ಕೊಂಡಂಥ ಇಂಗ್ರೀಡಿಯೆಂಟ್ ಆಗಲಿ ಟೇಸ್ಟ್ ವಾಸ್ ಮಚ್ ಬೆಟರ್. ಓಕೆ, ಇವಾಗ ನಾನು ಸೇವ್ ಆಗುವವರ ಹೆಸರಿಗಿಂತ ಎಲಿಮಿನೇಟ್ ಆಗ್ತಾ ಇರೋವಂಥ ಹೆಸರನ್ನ ತಗೊಳ್ತೀನಿ. ನಿಜವಾಗ್ಲೂ ನಾವು ಮಿಸ್ ಮಾಡ್ಕೊಳ್ತೀವಿ. ದಟ್ ಈಸ್ ಗಾಡ್ ಸೋನಿಯಾ ಮೇಡಮ್. ವಿ ರಿಯಲಿ ಮಿಸ್ ಯು. ಸೋನಿಯಾ ಅವರೇ, ಈ ಜರ್ನಿ ನಿಮಗೆ ಇಲ್ಲಿ ಕೊನೆ ಆಗ್ತಿದೆ, ಏನು ಹೇಳ್ತೀರಾ? ಆ್ಯಕ್ಚುಲಿ ತುಂಬ ಮಜಾ ಮಾಡಿದ್ದೀನಿ. ಆ್ಯಕ್ಚುಲಿ ಕೆಲಸ ಮಾಡಿಕೊಂಡು ಮಜಾ ಮಾಡಿದ್ದು ಇದೇ ಫಸ್ಟ್ ಅನಿಸುತ್ತೆ. ಈ ಜರ್ನಿ ತುಂಬ ಚೆನ್ನಾಗಿತ್ತು. ಮತ್ತು ಅಮೇಝಿಂಗ್ ಕುಕ್ಸ್, ನನಗಿಂತ ಸಣ್ಣವರಿದ್ದಾರೆ, ನನಗಿಂತ ದೊಡ್ಡವರಿದ್ದಾರೆ ಇಲ್ಲಿ. ಎಲ್ಲರೂ ಎಷ್ಟು ಚೆನ್ನಾಗಿ, ಏನಾದರೂ ಗೊತ್ತಿಲ್ಲ ಅಂದರೆ ಒಂದೊಂದ್ಸಲಿ ಏನು ಪೊಡಿ ಡಬ್ಬದಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ ಟೆನ್ಷನ್ಗೆ. ಯಾರ ಹತ್ರ ಹೋಗಿ ಕೇಳಿದ್ರು ಇದು ಅಂತ ಹೇಳ್ತಾರೆ. ಅವರು ಇಲ್ಲ ಹೋಗು ನಾನು ನೋಡ್ಕೋತೀನಿ ಅಂತ ಒಬ್ಬರು ಇದುವರೆಗೂ ಹೇಳಿಲ್ಲ. ಅಮೇಝಿಂಗ್ ಬಂಚ್ ಆಫ್ ಪೀಪಲ್. ಸೊ ಡೆಫಿನೆಟ್ಲಿ ಇನ್ಮೇಲಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಶೆಫ್, ಯಾವಾಗಾದರೂ ನಿಮ್ಮನ್ನು ಅಟ್ ಸಮ್ ಪ್ಲಾಟ್ಫಾರ್ಮ್ ಐ ವಿಲ್ ಮೀಟ್ ಯು ಆ್ಯಂಡ್ ಯು ವಿಲ್ ಸಿ ಮೀ ಇನ್ ಅ ಬೆಟರ್ ವೇ. ಸೋನಿಯಾ ಅವರೇ, ನೀವು ಕಲಿತು ಮಾಡುವಂಥ ಆ ಡಿಶಸ್ನ ನಾವು ಟ್ರೈ ಮಾಡೋಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ಶಿಲ್ಪಾ, ಕಂಗ್ರ್ಯಾಚುಲೇಷನ್, ಆಲ್ ದಿ ವೆರಿ ಬೆಸ್ಟ್. ಸೋನಿಯಾ ಅವರೇ, ಕಲರ್ಸ್ ವಿಲ್ ಆಲ್ವೇಸ್ ಬಿ ಯೋರ್ ಫ್ಯಾಮಿಲಿ, ವಿ ವಿಲ್ ಆಲ್ವೇಸ್ ಬಿ ಯೋರ್ ಫ್ರೆಂಡ್ಸ್. ಆ್ಯಂಡ್ ನಿಮ್ಮನ್ನು ಬರೀ ಕೈಲಿ ಕಳಿಸ್ತಾ ಇಲ್ಲ, ದಯವಿಟ್ಟು ಇಲ್ಲಿ ಬನ್ನಿ. ಸೊ ವಿ ವಿಲ್ ಮಿಸ್ ಯು ಆ್ಯಂಡ್ ನಿಮ್ಮ ಮುಂದಿನ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ಈ ಎಲ್ಲ
ತರ್ಲೆಗಳನ್ನ ಕ್ವಾಟ್ಲೆಗಳನ್ನ ಕರ್ಕೊಂಡು ಕುಕ್ಕುಗಳನ್ನ ಕರ್ಕೊಂಡು ಮುಂದಿನ ವಾರ ನಿಮ್ಮ ಮುಂದೆ ನಾವ್ ಎಲ್ರು ಬರ್ತೀವಿ ಅಂತ ಹೇಳ್ತಾ ಇದು ಕ್ವಾಟ್ಲೆಗಳ ದರ್ಬಾರ್ ಕಾರ್ಬಾರ್ Nor and Wild presents Quatle Kitchen, co-presented by Fortune Sunflower Oil, beauty partner Dazzler All Day Lip Color, co-powered by 123 Noodles, special partners Sadguru Ayurveda Grand Flow Soap, ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮುಂದಿನ ವಾರ ಸಿಗುವ, ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.